ಬೆಸ್ಟ್ ನೇವಲ್ ಯೂನಿಟ್ NCC ಇನ್ ಮಹಾರಾಷ್ಟ್ರ ಅಂತ ವೀರ್ ಸಾವರ್ಕರ್ ಪದಕ. ನೇವಲ್ ಯೂನಿಟ್ ಇನ್ ದ ಕಂಟ್ರಿ ಅಂತ ಪ್ರೈಮ್ ಮಿನಿಸ್ಟರ್ ಪದಕ ತಗೊಂಡೆ ನನ್ನ ಯೂನಿಟ್ಗೆ. ಸುಮಾರು 26 ಲಕ್ಷಕ್ಕಿಂತಲೂ ಹೆಚ್ಚು ಲೇಬರ್ ಕೊಟ್ಟಿದ್ದೇನೆ. 26 ಲಕ್ಷ ಬರೀ ಲೇಬರಿಗೆ ಖರ್ಚು ಮಾಡಿದ್ದೇನೆ. ತುಂಬ ದೊಡ್ಡ ಮೊತ್ತ ಸರ್. ಹಾಂ, ನಾನು 30 lakhs per acre ಕೇಳ್ತಾ ಇದ್ದೇನೆ. 2 ಎಕರೆ 1 ಗುಂಟೆ. ಪಾಸ್ಔಟ್ ಆಗುವಾಗ 13th ರ್ಯಾಂಕ್ ಬಂದೆ. ಅಲ್ಲಿ ನನ್ನ ಎಂಜಿನಿಯರಿಂಗ್ ಆಯಿತು. ಯಾವ ಬ್ರಾಂಚ್? ಮೆಕ್ಯಾನಿಕಲ್. ಪ್ರಮೋಷನ್ ಚಾನ್ಸ್ ಕಳ್ಕೊಂಡ. ಆ ಸ್ಟ್ರಕ್ಚರೇ ಹಾಗಿತ್ತು. ರಿಟೈರ್ಮೆಂಟ್ ತಗೊಂಡು HAL ನಲ್ಲಿ ಸೇರ್ಬೇಕಂತ ಸೀನಿಯರ್ ಮ್ಯಾನೇಜರ್ ಅಷ್ಟೇ ಕೊಡ್ತೀವಿ ಅಂತಂದ್ರು. ನಾನಂದೆ ನನಗೆ ಬೇಕಾಗಿಲ್ಲ ಅಂತ. ತುಂಬಾ ಅನುಭವ ಸಿಗುತ್ತೆ. ಮತ್ಯಾವ ವಿಭಾಗದಲ್ಲಿ ಮಿಲಿಟರಿಯಲ್ಲಿ ಎಷ್ಟು ಅನುಭವ ಸಿಗುತ್ತೆ, ಎಷ್ಟು ಟ್ರೈನಿಂಗ್ ಇರುತ್ತೆ, ಆನೆಸ್ಟಿದಿಂದ ಎಷ್ಟು ಕೆಲಸ ಮಾಡಬೇಕು, ನಿಷ್ಠೆಯಿಂದ ಎಷ್ಟು ಇದು ಮಾಡಬೇಕು, ಇದೆಲ್ಲ ಕೇವಲ ಮಿಲಿಟರಿಯಲ್ಲೇ ಒದಗುತ್ತೆ ಅಂತ ನನ್ನ ಅಭಿಪ್ರಾಯ. ನೌಕರಿ ಐ ವಾಂಟ್ ಒನ್ Seahawk ಟು ಡೂ ಫ್ಲೈ ಪಾಸ್ಟ್. 50 to 500 grams ಇದ್ದಿರೋದು $11ಗೆ ಹೋಗುತ್ತೆ ಅಂತ. ಫ್ರೀ ಬೀಜ ಕೊಡಿ, ಫ್ರೀ ಗೊಬ್ಬರ ಕೊಡಿ, ಫ್ರೀ ನೀರು ಕೊಡಿ, ಫ್ರೀ ಎಲೆಕ್ಟ್ರಿಸಿಟಿ ಕೊಡಿ. ಯಾಕಂದ್ರೆ ರೈತರಿಗೆ ತುಂಬಾ ಅನ್ಯಾಯ ಆಗ್ತದೆ. ಅದು ಸಿಕ್ಕಿದೆ. ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ವರ್ಕ್ ಸ್ಟಡಿ ಕೋರ್ಸ್ ಮಾಡಿದ್ದೇನೆ. ಏರೋನಾಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡಿದ್ದೇನೆ. ಅಂದ್ರೆ ವಿಮಾನದ್ದು ಕ್ವಾಲಿಟಿ ಇಡಕ್ಕೆ ಇದರಲ್ಲಿ ಕ್ವಾಲಿಟಿ ಇಡಕ್ಕೆ ಏನ್ ದೊಡ್ಡ ಮಾತು. ಓಕೆ. ಆಮೇಲೆ ISO 9000 ಸೀರೀಸ್ ಕ್ವಾಲಿಟಿ ಆಡಿಟರ್ ಸಹ ಇದ್ದೇನೆ. ಈ ಎಲ್ಲ ಟ್ರೈನಿಂಗ್ ಭಾರತದಲ್ಲಿ ಇರೋ MLAಗಿಂತಲೂ ಒಳ್ಳೆ ಕೆಲಸ ಮಾಡಿ ತೋರಿಸ್ತಾ ಇದ್ದೆ. MP ಆದ್ರೂ ಸಹ ಅದು ಸಿಕ್ಕಿಲ್ಲ. ಅದು ಬೇರೆ. ಸೊ ಅವರು ರೈತಾಪಿ ಮಾಡಕ್ಕೆ ಹಿಂದೆ ಮುಂದೆ ಜರಿತಿದ್ದಾರೆ. ಅಂದ್ರೆ ಕಷ್ಟ ರೈತ ವಿಷಯ ಇದೆ. ಯಾಕೆ ಮಾಡಲ್ಲ? ರೈತರು ಮಾಡೋ ಕೆಲಸ ಕೆಳಗಿನ ರೇಟ್ ಇದ್ದ ಕೆಲಸನ ಈಗ ನಾನು ಅಷ್ಟು 3 ಇಂಜಿನಿಯರಿಂಗ್ ಡಿಗ್ರಿ ಇದ್ದು BSc ಆದಮೇಲೆ ಇಷ್ಟೆಲ್ಲ ಮಾಡಿ ದೇಶದ ರಕ್ಷಣೆಗೆ ಕಮಾಂಡರ್ ಆಗಿ ನೇವಿಯಲ್ಲಿ ನಾನು ಇದನ್ನ ನೋಡಿ ಮಾಡ್ಲಿಕ್ಕತ್ತಿದ್ದಾರೆ. ನನ್ನನ್ನು ನೋಡಿ ಅವರು ಶುರು ಮಾಡಿದ್ದಾರೆ. ಈಗ ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ ಸರ್. ನಿಮ್ಮ ಪೂರ್ಣ ಹೆಸರು? ನಾನು ಕಮಾಂಡರ್ ಭೀಮಪ್ಪ ಖಿಲಾರಿ. ಸರ್, ನೀವು ಈ ಖುಷಿ ತಗೋಬೇಕಂತ ಏನು ಆಸೆ ಐತೆ ಸರ್ ನಿಮಗೆ? ಇಲ್ಲಿ ಖುಷಿ ಮಾಡಬೇಕು ಕಮಾಂಡರ್ ಆಗಿ. ಸೊ ಡೈರೆಕ್ಟ್ ಖುಷಿ ಫೀಲ್ಡಿಗೆ ಬರ್ತಿರಲ್ಲ, ಸೊ ಅದು ಹೇಗೆ ಸರ್? ಪಿತ್ರಾರ್ಜಿತವಾಗಿ ತೆಗೆದುಕೊಂಡಿರೋ ಜಮೀನುಗಳಿದ್ದು ಕೆಲವೊಂದು 16 ಎಕರೆ. ಈ ಪ್ಲಾಟ್ ಏನಿದೆ 16 ಎಕರೆ 11 ಗುಂಟೆ ಇತ್ತು. ಅದನ್ನು ಬೆಳವಣಿಗೆ ಮಾಡಿರಲಿಲ್ಲ. 72 ವರ್ಷ ಹಿಂದೆ ತಗೊಂಡಿರೋದು. ಕುರಿ ಮೇಯಿಸ್ಲಿಕ್ಕಂತೆ. ಮಳೆಗಾಲದಾಗ ಅಷ್ಟೇ ಒಂದು 2-3 ತಿಂಗಳು ಹುಲ್ಲು ಬರ್ತಾ ಇತ್ತು. ಅದರಲ್ಲಿ ಕುರಿ ಮೇಯಿಸ್ತಾ ಇದ್ರು. ಬಾಕಿ 9 ತಿಂಗಳು ಕುರಿಗಳನ್ನು 400-500 ದೂರ ಸೋಲಾಪುರ್, ಲಾತೂರ್, ಕೆಲವೊಂದ್ಸಲ ನಾಂದೇಡ್ ಹತ್ರನೂ ಹೋಗಿ ಕುರಿ ಮೇಯಿಸ್ಲಿಕ್ಕೆ ಹೋಗಿ ತಿರುಗಿ ಬರ್ತಾ ಇದ್ರು. ಈ ಲ್ಯಾಂಡ್ಗಳು ಇವರ ಆಕಾರ ಅದು ನೋಡಿ ಯಾರಿಗೂ ಧೈರ್ಯ ಇರಲಿಲ್ಲ, ಇಲ್ಲಿ ಒಕ್ಕಲ್ತನ ಮಾಡಬಹುದಲ್ಲ ಅದು ಇದು ಅಂತ ಹೇಳಿ. ಈ ಲ್ಯಾಂಡ್ಸ್ಕೇಪ್ನಲ್ಲಿ ನಾನು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ ರಿಟೈರ್ಮೆಂಟ್ ಆದಮೇಲೆ. ಆವಾಗ ಬೆಸ್ಟ್ ಥಿಂಗ್ ಪ್ಲಾಂಟೇಶನ್ಸ್, ಈ ಕಾಫಿ ಪ್ಲಾಂಟೇಶನ್, ಟೀ ಪ್ಲಾಂಟೇಶನ್, ಅದು ಇಂಥ ಗುಡ್ ಗಾಡ್ ಪ್ರದೇಶದಲ್ಲೇ ಮಾಡ್ತಿರ್ತಾರೆ. ಆ ರೀತಿಯಿಂದ ಯಾವುದಾದ್ರೂ ಪ್ಲಾಂಟೇಶನ್ ಮಾಡಬೇಕು ಅಂತ ವಿಚಾರ ಬಂದಿತ್ತು. ಆ ಮುಂಚೆ ರಿಟೈರ್ಮೆಂಟ್ ಆದಮೇಲೆ 2013ರಲ್ಲಿ ನಾನು ಇಂಡಿಯಲ್ಲಿ MLA ಎಲೆಕ್ಷನ್ ನಿಂತಿದ್ದೆ. ಅದಾದಮೇಲೆ ಇಲ್ಲಿ ಹಳ್ಳಿ ಜನರಿಗೆ ಏನಾದರೂ ಮಾಡಬೇಕು ಆ ವಿಚಾರದಿಂದ ಎಲ್ಲರಿಗೂ ಕರೆದೆ. ಸಾಮೂಹಿಕವಾಗಿ
ಕುರಿಗಳನ್ನು ಮಾಡೋಣ, ಒಂದು 10,000 ಕುರಿಗಳನ್ನ, ಅದಕ್ಕೆ ನಾನು ಶೆಡ್ ಅದು ಕಟ್ಟಿಸ್ತೇನೆ, ಅದಕ್ಕೆ ಮೇವು ಇಲ್ಲೇ ಹೆಂಗೆ ಬೆಳೆಯೋದು ಅದೆಲ್ಲ ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ. ಗಿಡಗಳು, ಹುಲ್ಲು ಅದು ಮಾಡಿ ಎಲ್ಲರೂ ಕೂಡಿ ಮಾಡೋಣ ಅಂತಂದರೆ ಅವರು ನನ್ನ ಮೇಲೆ ನಗ್ಲಿಕ್ಕೆ ಚಾಲು ಮಾಡಿದ್ರು. ನೀವು ಎಲ್ಲಿಂದ ತರ್ತೀರಿ ಅದು ಇದು ಅಂತ, ನೀವು ಕುರಿ ಮಾಡಿದ್ರೆ ನಿಮ್ಮಷ್ಟಕ್ಕೆ ನೀವು ಮಾಡ್ರಿ, ನಾವು ಇದ್ದಂಗೆ ಮಾಡ್ತೇವೆ ಅಂತಂದ್ರು. ಆಯ್ತು ಬಿಡು ಅಂತ ಹೇಳಿ 2016 ನಾನು ಒಂದು 10 ಆಡುಗಳು, ಒಂದು ಹೋತ ತಗೊಂಡು ಒಂದು 3-3.5 ವರ್ಷ ಮಾಡಿದೆ. 50ಕ್ಕೆ ಬೆಳೆಸಿದೆ. ಅಲ್ಲಿ ಶೆಡ್ಗಳು ಕಟ್ಟಿದೆ, ಊರಲ್ಲಿ ಮನೆ ಕಟ್ಟಿದೆ, ಬಾತ್ರೂಮ್ಸ್ ಕಟ್ಟಿದೆ, ಶೆಡ್ಗಳು ಮಾಡಿದೆ. ತುಂಬ ಚೆನ್ನಾಗಿ ನಡೀತಿತ್ತು. ಆದರೆ ನೋಡುವವನು ಓಡಿ ಹೋಗ್ಬಿಟ್ಟ. ಅದ್ ಮುಂದೆ ಏನು ಮಾಡೋದು ಅಂತ ಅವನ್ನೆಲ್ಲ ಮಾಡಿದೆ. ಆಮೇಲೆ ಇದನ್ನ ಮಾಡಬೇಕು, ಇಲ್ಲಾದ್ರೂ ಏನಾದರೂ ಬೆಳಿಬೇಕು, ಗಿಡಗಳನ್ನು ಬೆಳಿಬೇಕು, ಆಡುಗಳು ಕುರಿಗಳು ತಿನ್ನುವಂಥ ಗಿಡಗಳು ಬೆಳಿಬೇಕು, ಹೆಲ್ಪ್ ಆಗುತ್ತೆ ಈ ಕುರುಬ ಜನರಿಗೆ ಅಂತ ಒಂದು ವಿಚಾರ ಬಂತು. ಆ ಹೊತ್ತಿನಲ್ಲಿ ಸುಮಾರು 2019-20 ಕೋವಿಡ್ ಬಂತು. ಕೋವಿಡ್ ಬಂದಾಗ ಜನರೆಲ್ಲ ಓಡಿ ತಿರ್ಗಾ ಬರ್ತಾರೆ. ಉದ್ಯೋಗ ಇಲ್ಲ, ಏನೂ ಇಲ್ಲ, ಏನು ಮಾಡಬೇಕು, ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ನಾನು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಇಂಟರ್ನೆಟ್ನಲ್ಲಿ ತುಂಬ ಓದ್ತಾ ಇದ್ದೆ. ಅದರ ಮೋಸ್ಟ್ ಎಕ್ಸೋಟಿಕ್ ಫ್ರೂಟ್ ಅಂತ ಇದ್ರು. ಅದನ್ನ ಯಾಕೆ ಬೆಳಿಬಾರ್ದು, ಇಲ್ಲಿ ವಾತಾವರಣ ಅದಕ್ಕೆ ಚೆನ್ನಾಗಿದೆ, ಗುಡ್ಗಾಡು ಪ್ರದೇಶದಲ್ಲೂ ಏನು ನೇಗಿಲಾದು ಹೊಡಿಲಾರ್ದೆ ಸಹ ಅವು ಗಿಡಗಳನ್ನ ಹಚ್ಚಬಹುದಲ್ಲ, ಕಾಂಕ್ರೀಟ್ ಪೋಲ್ಸ್ಗಳನ್ನು ಮಾಡಬಹುದಲ್ಲ ಅಂತ ವಿಚಾರ ಬಂದು ಇದು ಸ್ಟಾರ್ಟ್ ಮಾಡಿದೆ. ಎಷ್ಟೋ ಜನರಿಗೆ ದಿನಾಲು 15-16 ಆಳುಗಳಿಗೆ ಕೆಲಸ ಕೊಡ್ತಿದ್ದೆ ನಾನು. ಮೊದಲು ಕಾಂಕ್ರೀಟ್ ಪೋಲ್ಸ್ಗಳನ್ನು ತಗೊಂಡೆ, ಆಮೇಲೆ ಅದ್ರ ಮೇಲೆ ಇರೋ ಸ್ಕ್ವೇರ್ ರಿಂಗು ಅದನ್ನ ಹೊರಗಡೆಯಿಂದ ಯಾಕೆ ತಗೊಳ್ಬೇಕು, ಅದನ್ನು ಇಲ್ಲೇ ತಯಾರಿಸಿದ್ರೆ ಇವರಿಗೆ ಉದ್ಯೋಗ ಕೊಡುತ್ತೆ ಅಷ್ಟೇ, ನನಗೆ ಏನು ಹೆಚ್ಚಿಗೆ ಲಾಭ ಆಗದಿದ್ರು ಸಹ ಅಂತ ಕಾಂಕ್ರೀಟ್ ಮೋಲ್ಡ್ಗಳನ್ನು ಸಹ ಇಲ್ಲೇ ಮಾಡಿಸ್ದೆ ನಾನು. ಇಲ್ಲೇ ಮಾಡಿಸಿ ಒಂದು ದೊಡ್ಡ ಹೊಂಡ ಕಟ್ಟಿದೆ. 85 feet by 90 feet by 9 feet ಡೀಪ್ ಹೊಂಡ ಕಟ್ಟಿದೆ. 500 microns ಪ್ಲಾಸ್ಟಿಕ್ ಪೇಪರ್ ತಗೊಂಡು ಅದನ್ನ ಹಚ್ದೆ. ಇವಾಗ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡಬೇಕು, ಈ ಎಲ್ಲ ಪೂರ್ತಿ ಫೆನ್ಸಿಂಗ್ ಮಾಡಿದ್ದೇನೆ 2 ಎಕರೆ ಇದಕ್ಕೆ. ಅದನ್ನ ಹಚ್ಚೋಕೆ, ಈ ಹೊಂಡಗಳನ್ನು ತೆಗಿಯೋಕೆ ಬ್ಲಾಸ್ಟಿಂಗ್ ಮಾಡಿ ಸಹ ತೆಗೆದಿದ್ದೇನೆ. ಎಲ್ಲ ಕಲ್ಲು ಗುಡ್ಡ ಇದ್ದು ಅದು ಮಾಡಿದ್ದೇನೆ. ಅಷ್ಟೆಲ್ಲ ಮಾಡಲಿಕ್ಕೆ ಎಷ್ಟು ಜನರಿಗೆ ಲೇಬರ್ ಅಂತ ಹೆಲ್ಪ್ ಆಗಿರ್ಬೋದು ನೀವು ಇಮ್ಯಾಜಿನ್ ಮಾಡ್ಬೋದು. ಸಾಧಾರಣವಾಗಿ ಹೇಳ್ತೇನೆ, 2016 ಅಲ್ಲಿ ಮನೆ ಕಟ್ಟಿ, ಶೆಡ್ಗಳನ್ನು ಕಟ್ಟಿ, ಇಲ್ಲಿ ಡೆವಲಪ್ಮೆಂಟ್ ಮಾಡಿರೋದು ಸುಮಾರು 26 ಲಕ್ಷಕ್ಕಿಂತಲೂ ಹೆಚ್ಚು ಲೇಬರ್ ಕೊಟ್ಟಿದ್ದೇನೆ. 26 ಲಕ್ಷ ಲೇಬರ್ ಖರ್ಚು ಮಾಡಿದ್ದೇನೆ. ತುಂಬಾ ದೊಡ್ಡ ಮೊತ್ತ ಸರ್. ಈಗ ಇದು 2 ಎಕರೆ ಯಾಕಂದ್ರೆ ಈ 16 ಎಕರೆ 11 ಗುಂಟೆ ಏನಿತ್ತು ನಮ್ಮ ಪಿತ್ರಾರ್ಜಿತ ಜಮೀನು, ಅದನ್ನು ಈಕ್ವಲ್ ಆಗಿ ನಾವು 6 ಜನ ಅಣ್ಣ ತಮ್ಮ, 2 ತಂಗಿಯರು, 8 ಜನಕ್ಕೆ 2 ಎಕರೆ ಹಂಚ್ಬಿಟ್ಟೆ. ಅದು ಒಂದು ದೊಡ್ಡ ಕೆಲಸನೇ ಇತ್ತು. ಹೆಸರುಗಳು ಬದಲಾಯಿಸಿದ್ರು, ಎಲ್ಲಿದೆ ಜಮೀನು ಯಾರಿಗೂ ಗೊತ್ತಿರಲಿಲ್ಲ, ಬೌಂಡ್ರಿ ಯಾವುದು, ಬೌಂಡ್ರಿ ಸ್ಟೋನ್ಸ್ ಯಾವುದು ಗೊತ್ತಿರಲಿಲ್ಲ. ಅದೆಲ್ಲ ತೆಗೆದ್ಬಿಟ್ಟು ಸರಿಯಾಗಿ ಹಂಚಿದೆ. ಆಮೇಲೆ 2 ಎಕರೆ ನಮ್ಮ ತೀರ್ಕೊಂಡಿರೋ ಅಣ್ಣಂದು, ನಂದು, ಅದನ್ನ ಮೊದಲು ಡೆವಲಪ್ ಮಾಡಿದೆ. ಡೆವಲಪ್ ಮಾಡಿ ಸಾಕಷ್ಟು ಗಿಡಗಳನ್ನು ಅದು ಹಚ್ಚಿದೆ, ಕೇವಲ ಆಡಿನ ಸಲುವಾಗಿ ಅಂತ. ಅದಕ್ಕೆ ನೀರು ಹೆಂಗೆ ಕೊಡೋದು, ಮಹೀಂದ್ರಾ ಜೀತೋ ಗಾಡಿ ಒಂದು ತಗೊಂಡಿದ್ದೆ. ಅದರಲ್ಲಿ 1000 ಲೀಟರ್ ನೀರಿನ ಡ್ರಮ್ ಇಟ್ಟು ಬೈ ಗ್ರಾವಿಟಿ ಡ್ರಿಪ್ನಿಂದ ಪ್ರತಿಯೊಂದು ಗಿಡಗಳಿಗೆ ಅದು ಕೊಡ್ತಾ ಇದ್ದೆ.
ಆಮೇಲೆ ಅಲ್ಲಿ ಬೋರ್ ಹಾಕಿದೆ. ಬೋರ್ನಲ್ಲಿ ನೀರು ಬಿತ್ತು, ಎಲೆಕ್ಟ್ರಿಕಲ್ ಲೈನ್ ಎಳ್ಕೊಂಡೆ. ಅದನ್ನ ಪೂರ್ತಿ 4 ಎಕರೆ ಪೂರ್ತಿ ಡೆವಲಪ್ ಮಾಡಿ ಅದನ್ನು ಮಾರ್ಬಿಟ್ಟೆ. ಅದನ್ನ ಮಾರ್ಬಿಟ್ಟೆ 4 ಎಕರೆ. ಈಗ ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗಿಂತಲೂ ಚಿಕ್ಕ ತಂಗಿ, ನಮ್ಮ ತಂಗಿ, ಅದು ಈ ಪ್ಲಾಟ್ ಇತ್ತು ಅವ್ರದ್ದು. ನನ್ನ ಪಾಲಿಗೆ ಒಳ್ಳೇದು ಬಂದಿಲ್ಲ, ನೀವು ಹಂಚಿದ್ದೀರಾ, ನೀವೇ ತಗೊಳ್ರಿ ಅಂತ ನಾನು ತಗೊಂಡೆ. ಇದನ್ನ ಮಾಡಿದ್ದೇನೆ, ಡ್ರ್ಯಾಗನ್ ಫ್ರೂಟ್ ಫಾರ್ಮ್ ಮಾಡಿದ್ದೇನೆ. ಅದರ ಕಿಮ್ಮತ್ತು ಈಗ ಮಾರ್ಕೆಟ್ ವ್ಯಾಲ್ಯೂ 8 ರಿಂದ 10 ಪಟ್ಟು ಆಗಿದೆ ಈ ಡೆವಲಪ್ಮೆಂಟ್ ಮಾಡಿದ್ಮೇಲೆ. ನಾನು 30 lakhs ಪರ್ ಏಕರ್ ಕೇಳ್ತಾ ಇದ್ದೇನೆ. 2 ಎಕರೆ 1 ಗುಂಟೆ ಇದೆ. ಆದ್ರೆ ತಗೊಳ್ಳೋರು ಎಷ್ಟು ಅದನ್ನ ಮಾಡ್ತಾರೆ, ನೆಗೋಷಿಯೇಟ್ ಮಾಡ್ಲಿಕ್ಕೆ ಬರುತ್ತೆ. ಆದ್ರೆ ಅಷ್ಟಿದೆ ಇದ್ರ ಕಿಮ್ಮತ್ತು. ಯಾಕಂದ್ರೆ 2 ಬೋರ್ ಇದೆ, ಈ ಶೆಡ್ ನಲ್ಲಿ 1 ಬೋರ್ ಇದೆ, ಆಮೇಲೆ ಇನ್ನೊಂದು ಬೋರ್ ಇದೆ. ಅದರಲ್ಲಿ ಯಾವಾಗ್ಲೂ ನೀರು ಇರುತ್ತೆ. ಯಾವಾಗ ಎಲೆಕ್ಟ್ರಿಸಿಟಿ ಇರುತ್ತೆ ಅವಾಗ ನೀರು ಇರುತ್ತೆ. 365 days ನೀರು ಇರುತ್ತೆ. ಈ ಹೊಂಡದಲ್ಲಿ 365 days ಫುಲ್ ಇರುತ್ತೆ ನೀರು. ಆಮೇಲೆ ನಡುವೆ ಏನಾಯ್ತು, 2021 ಏನೋ ಕೃಷ್ಣಾ ನದಿಯಿಂದ ನೀರು ಪೈಪ್ ಲೈನ್ ದಿಂದ ನಮ್ಮ ಅಥರ್ಗಾ ಕೆರೆಗೆ ಮಾಡ್ತಾ ಇದ್ರು. ಆ ಇನಾಗ್ರೇಷನ್ಗೆ ಕಾರಜೋಳ್ ಮಿನಿಸ್ಟರ್, ಬಿಜಾಪುರ್ MP ರಮೇಶ್ ಜಿಗಜಿಣಗಿ ಅವರು, ಆಮೇಲೆ MLA ಇಂಡಿ MLA ಯಶವಂತರಾವ್ ಗೌಡ್ರು ಅವರು ಬಂದಿದ್ದು. ನಾನು ಹೋಗಿದ್ದೆ, ನಾನು ಗುದ್ಲಿ ಹೊಡೆದಿದ್ದೆ ಇನಾಗ್ರೇಷನ್ ಮಾಡುವಾಗ. ಆವಾಗ ಚೀಫ್ ಇಂಜಿನಿಯರ್ಗೆ ರಿಕ್ವೆಸ್ಟ್ ಮಾಡಿದ್ದೆ, ಆ ಪೈಪ್ ನಲ್ಲಿ ಒಂದು ಗೇಟ್ ವಾಲ್ ಕೊಡಿ, ಇಲ್ಲಿ ಒಂದು ನ್ಯಾಚುರಲ್ ಹಳ್ಳ ಇದೆ, ಅಗ್ದಿ ಚಿಕ್ಕ ಹಳ್ಳ ಇದೆ. ಆ ಹಳ್ಳ ಹೋಗಿ ದೊಡ್ಡ ಹಳ್ಳಗೆ ಕೂಡಿ ಅದು ಕೆರೆಗೆ ಹೋಗುತ್ತೆ. ಇಲ್ಲಿ ಬಿಟ್ರೆ ಇಲ್ಲಿಂದ 6 ಕಿಲೋಮೀಟರ್ 6.5 ಕಿಲೋಮೀಟರ್ ವರೆಗೆ ಎಲ್ಲಾ ರೈತರಿಗೆ ಸಹಾಯ ಆಗುತ್ತೆ ಅಂತ. ಅದೇನು ದೊಡ್ಡ ಕೆಲಸ ಕೊಡ್ತೇವಿ, ಗೇಟ್ ವಾಲ್ ಕೊಡ್ತೇವಿ ಅಂತ ಹೇಳಿದ್ರು. ಸೊ ಐ ಮಸ್ಟ್ ರಿಯಲಿ ಥ್ಯಾಂಕ್ ದ ಮಿನಿಸ್ಟರ್, MP ಆಫ್ ಬಿಜಾಪುರ್, ಆಮೇಲೆ MLA ಇಂಡಿ, ಅವರು ಇದಕ್ಕೆ ಒಪ್ಕೊಂಡ್ರು. ಅದಕ್ಕೆ ಇಲ್ಲಿನೂ ನೀರು ಬಿಡ್ತಾರೆ. ಅಲ್ಲಿ ನನ್ನ ಹೊಂಡದ ಪಕ್ಕದಲ್ಲಿ ನಡುವೆ ರೋಡ್ ಮಾಡಿದ್ದೇನೆ ಆಚೆಗೆ ಹೋಗ್ಲಿಕ್ಕೆ. ಅಲ್ಲಿ ನೀರು ಬರುತ್ತೆ. ಅಲ್ಲಿ 2 ಫೀಟ್ ಡಯಾಮೀಟರ್ ಪೈಪ್ಗಳನ್ನು ಹಚ್ಚಿ ರೋಡ್ ಮಾಡಿರೋದು. ಅಲ್ಲಿಂದ ನೀರು ಮುಂದೆ ಹೋಗುತ್ತೆ. ಮುಂದೆ ಹೋಗಿ ಮೊದಲು ಕಟ್ಟಿರೋ ಒಂದು ಬಾಂಧಿದೆ, ಅಲ್ಲಿ ನೀರು ನಿಲ್ಲುತ್ತೆ. ಅಂದ್ರೆ ನನಗೆ ಸಾಕಷ್ಟು ನೀರಿದೆ. ಸೊ ಒಂದು ಕಾಲದಲ್ಲಿ ನಿಮ್ಮ ತಂಗಿಯವರು ಇದು ಸರಿ ಇಲ್ಲ ಭೂಮಿ ಅಂತಂದಿದ್ರೆ ಆಕ್ಚುಲಿ ಇದು ಬೆಸ್ಟ್ ಭೂಮಿ ಇತ್ತು. ಸರಿ ಇಲ್ಲ ಅದು ನನ್ನ ಮಣ್ಣನಿಗೆ ನನ್ಗೆ ತಗೊಂಡಿದ್ದೆ. ಬಾಕಿ ಚಿಕ್ಕವರಿಗೆಲ್ಲ ಒಳ್ಳೆ ಜಮೀನ್ ಕೊಟ್ಟಿದ್ದೆ. ಇವಾಗ ಅವ್ರಕ್ಕಿಂತ ಇದು ಜಾಸ್ತಿ ಡೆವಲಪ್ ಆಗಿದೆ. ಅದು ಏನೋ ಅಂತಾರಲ್ಲ, ಹಣೆ ಬರಲಿದ್ದು ತಾನಾಗಿಯೇ ಬರುತ್ತೆ ಬೇಡ ಅಂದ್ರು. ನನ್ನ ಜಮೀನ್ ಮಾರಿ ನಾನು ಆರಾಮಾಗಿ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದೇನೆ. ಅಲ್ಲಿ ರೆಸ್ಟ್ ಮಾಡಬೇಕು, ರಿಟೈರ್ಮೆಂಟ್ ತಗೊಂಡು ಅಂತಂದ. ಇದು ಮತ್ತೆ ನನ್ನ ಕೊಳ್ಳಿಗೆ ಬಿತ್ತು 2 ಎಕರೆ. ಇದನ್ನು ಮಾಡಿದ್ದೇನೆ. ಈಗ ಇನ್ನೊಬ್ಬ ತಮ್ಮ ಹೈಸ್ಕೂಲ್ ಮಾಸ್ತರು, ಅವರು ರಿಟೈರ್ ಆಗ್ತಾ ಇದ್ದಾರೆ. ಆದರೆ ಅವರಿಗೆ ನಮ್ಗೇನು ಆಗಲ್ಲ, ನಮ್ಮ ಕಡೆಯಿಂದ ಮಾಡೋದಾಗಲ್ಲ, ಅದು ಇದು ಅಂತ ಇದ್ರು. ನಾನು ಮಾಡ್ತೇನೆ. ಹಾಗೆ ಮಾಡಿದ್ರೆ ಯಾರು ತಗೊಳ್ತಾರೆ? ಅವ್ರು ತಗೊಂಡು ಏನ್ ಮಾಡೋರು ಇಂಥ ಜಮೀನನ್ನು? ನಾನು ಡೆವಲಪ್ಮೆಂಟ್ ಮಾಡ್ತೇನೆ ಅಂತ ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇನೆ. ಅದಕ್ಕೂ ಈಗ ಆಲ್ರೆಡಿ 5.5-6 ಲಕ್ಷ ಹಾಕಿದ್ದೇನೆ. ಅಲ್ಲಿ ನೀರು ಬಿದ್ದಿದೆ. ಈಗ ಡ್ರಿಪ್ ಮಾಡ್ತಾ ಇದ್ದೇನೆ. ಆಮೇಲೆ ಮಾವಿನ ಗಿಡಗಳು, ನಿಂಬೆ ಗಿಡಗಳು, ತೆಂಗಿನ ಗಿಡಗಳು ಮತ್ತು ಕೆಲವೊಂದು ಫ್ರೂಟ್ಸ್ ಗಿಡಗಳು ಹಾಸ್ತಾ ಇದ್ದೇನೆ. ಒಟ್ಟಿಗೆ 345 ಗಿಡಗಳು ಹಾಸ್ತಾ ಇದ್ದೇನೆ. ಇದಕ್ಕಿಂತಲೂ ಅದು ಭಾರಿ ಆಗುತ್ತೆ ಇನ್ನೊಂದು 2 ವರ್ಷದಲ್ಲಿ. ಏನೋ ಒಂದು ಪ್ಯಾಷನ್
ಹೀಗೆ ಬಿದ್ದಿರೋ ಜಮೀನು ಯಾರಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಆ ಉದ್ದೇಶದಿಂದ ಜನರಿಗೆ ಲೇಬರ್ ಸಿಕ್ಕುತ್ತೆ, ಆಮೇಲೆ ಅತಿ ಕಡಿಮೆ ಪ್ರಮಾಣದಲ್ಲಿ ಇದ್ರೂ ದೇಶಕ್ಕೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಆ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೇನೆ. ಸರ್, ಇವಾಗ ನೀವು ಸಾಮಾನ್ಯ ಫಸ್ಟಿಗೆ ಸಾಮಾನ್ಯವಾಗಿದ್ರಿ, ಆಮೇಲೆ ಒಬ್ಬ ಆರ್ಮಿ ಆಫೀಸರ್ ಆದ್ರಿ, ಕಮಾಂಡರ್ ಆದ್ರಿ, ಮತ್ತೆ ವಾಪಸ್ ಕೃಷಿಕಕ್ಕೆ ಬಂದ್ರಿ. ಸೊ ಇವಾಗ ನಿಮ್ಮ ದಿನನಿತ್ಯ ಕೆಲಸ ಯಾವ ತರ ಶುರು ಆಗುತ್ತೆ ಸರ್ ಇವಾಗ ಬೆಳಗ್ಗೆ ಎದ್ದ ತಕ್ಷಣ? ಇಲ್ಲಿ ನೋಡಿ, ನಾನು ಇಲ್ಲಿ ಮೇ 1954ರಲ್ಲಿ ರಾಜನಾಳ್ ಗುಲ್ಬರ್ಗ ದೊಡ್ಡಿಯಲ್ಲಿ ಹುಟ್ಟಿರೋದು. ಆಮೇಲೆ 1964ರಲ್ಲಿ ಒಂದನೇ ಹತ್ತೆ 2 ಕಿಲೋಮೀಟರ್ ದೂರ ತಾಂಡೆಯಲ್ಲಿ 4ನೇ ಹತ್ತೆವರೆಗೆ ಸ್ಕೂಲ್ ಇತ್ತು. ಒಂದು 6 ತಿಂಗಳು ಅಷ್ಟೇ ಹೋದೆ. ನಮ್ಮ ತಂದೆಯವರಿಗೆ ಬಿಜಾಪುರದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಜಾಬ್ ಇತ್ತು. ಅವ್ರು ನಮ್ಮನ್ನ ಬಿಜಾಪುರಕ್ಕೆ ಕರ್ಕೊಂಡು ಹೋದ್ರು. 1960ರಲ್ಲಿ 1960ರಲ್ಲಿ ನನಗೆ ಡೈರೆಕ್ಟ್ ಟೆಸ್ಟ್ ತಗೊಂಡು ಕನ್ನಡ ಗಂಡು ಮಕ್ಕಳ ಶಾಲಾ ನಂಬರ್ 5 ಬಿಜಾಪುರದಲ್ಲಿ ಅಡ್ಮಿಷನ್ ಮಾಡಿದ್ರು, 2ನೇ ಎತ್ತಕ್ಕೆ ಡೈರೆಕ್ಟ್ ಆಗಿ. ಅವಾಗ ಅಡ್ಮಿಷನ್ ಮಾಡುವಾಗ ನಮ್ಮ ತಂದೆಯವರಿಲ್ಲ, ನಮ್ಮ ತಾಯಿಯವರಿದ್ರು. ಟೋಟಲಿ ಅಶಿಕ್ಷಿತ್, 1 ಅಕ್ಷರ ಬರಲಾರ್ದಂಥವ್ರು. ಅವ್ರು ನನಗೆ 5 ಅಡ್ಮಿಷನ್ ಮಾಡಿಸಿದ್ರು. ಆವಾಗ ನನಗೆ ಗೊತ್ತಿರಲಿಲ್ಲ. 1993 ನನಗೆ ಗೊತ್ತಾಗಿರೋದು. ನಾನು ಒಬ್ಬ ಕಾಡು ಕುರುಬ, ಬ್ರಾಕೆಟ್ನಲ್ಲೇ ಖಿಲಾರಿಗೆ ಗುಡ್ಡಗಾಡ ಅಂತ ಜಾತಿಯವನು ಅಂತ ನನಗೆ ಗೊತ್ತಾಗಿರೋದು 1993ರಲ್ಲಿ. ಅಲ್ಲಿಂದ ನನ್ನ 1965ರಲ್ಲಿ ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ದಿಂದ ಸೈನಿಕ್ ಸ್ಕೂಲ್ ಸೇರಿದೆ. ಫುಲ್ ಮೆರಿಟ್ ಸ್ಕಾಲರ್ಶಿಪ್ ಇತ್ತು. 1971ರವರೆಗೆ ಫಸ್ಟ್ ಬ್ಯಾಚ್ ಆಫ್ ಹೈಯರ್ ಸೆಕೆಂಡ್ರಿ ಬ್ಯಾಚ್ನಲ್ಲಿ ಇದ್ದೆ ನಾನು. ಅದರ ಮುಂಚೆ ಕರ್ನಾಟಕದ SSLC ಮುಗಿಸಿ ಹೋಗ್ತಿದ್ರು 3 ಬ್ಯಾಚ್ಗಳು. ನಂದು ಫಸ್ಟ್ ಬ್ಯಾಚ್ ಆಫ್ ಆಲ್ ಇಂಡಿಯಾ ಹೈಯರ್ ಸೆಕೆಂಡ್ರಿ ಅಲ್ಲಿ ಇತ್ತು. ಅದರಲ್ಲಿ ನಾನು ಟಾಪರ್ ಆಗಿ ಪಾಸ್ ಔಟ್ ಆದೆ ಅಲ್ಲಿಂದ. ಅದಾದ್ಮೇಲೆ ಒಂದು 6 ತಿಂಗಳಲ್ಲಿ BSc 1ಗೆ ಅಡ್ಮಿಷನ್ ತಗೊಂಡಿದ್ದೆ. ಆದ್ರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ UPSC ರಿಸಲ್ಟ್ ಬಂತು. ನನಗೆ ಇಂಟರ್ವ್ಯೂ ಕರೆದ್ರು. 1971 ಅಕ್ಟೋಬರ್ನಲ್ಲಿ ಇಂಟರ್ವ್ಯೂ ಆದಮೇಲೆ ನವೆಂಬರ್ನಲ್ಲಿ ನಾನು ಸೆಲೆಕ್ಟ್ ಆಗಿದ್ದೇನೆ ಅಂತ ಬಂದ್ಬಿಡ್ತು. ಇಂಟರ್ವ್ಯೂನು ಪಾಸ್ ಆಗಿದ್ದೆ, ಮೆಡಿಕಲ್ ಟೆಸ್ಟು ಪಾಸ್ ಆಗಿದ್ದೆ. NDA ಜಾಯ್ನ್ ಆಗ್ಬೋದು ಜನವರಿಯಲ್ಲಿ 1972 ಅಂತ. BSc 1 ಇದ್ದಿದ್ದು ನಾನು ಅದನ್ನು ಬಿಟ್ಬಿಟ್ಟೆ. ಆದರೆ ಅಲ್ಲಿ ಸಹ ಪ್ರೊಫೆಸರ್ಗಳು ಎಲ್ಲ, ಸರ್ ಯಾಕೆ ಹೋಗ್ತೀರಾ, ನಿಮಗೆ ಕರ್ನಾಟಕ ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲ್ ಸಿಗುತ್ತೆ, ನಿಮ್ದು ಎಷ್ಟು ಚೆನ್ನಾಗಿ ನಡೆದಿದೆ ಇಲ್ಲಿ. ನಾನಂದೆ ಇಲ್ಲ, ಮೊದಲಿನಿಂದಲೂ ದೇಶ ರಕ್ಷಣೆಗೆ ಡಿಫೆನ್ಸ್ ಹೀರೋ ಅಂತ ಒಂದು ಗುರಿ ಇತ್ತು. ನಾನು ಹೋಗಿ ಜಾಯ್ನ್ ಆಗ್ತೇನೆ ಅಂತ 1972ರಲ್ಲಿ ಜನವರಿಯಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 3 ವರ್ಷ ಮಿಲಿಟರಿ ಟ್ರೈನಿಂಗ್ ಮತ್ತು BSc ಮಾಡಿಕೊಂಡೆ. 1974 ಡಿಸೆಂಬರ್ ಅಲ್ಲಿಂದ ಪಾಸ್ ಔಟ್ ಆದೆ. ಅಲ್ಲಿ 13th ರ್ಯಾಂಕ್ ಬಂದೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಒಳಗೆ ಪಾಸ್ ಔಟ್ ಆಗುವಾಗ 13th ರ್ಯಾಂಕ್ ಬಂದೆ. ಅದಾದ್ಮೇಲೆ ಒಂದು 6 ತಿಂಗಳು ಹಡಗಿನಲ್ಲಿ ಸಿ ಕೆಡೆಟ್ ಟ್ರೈನಿಂಗ್ ಅಂತ, ಕೆಡೆಟ್ ಅಂತ ಹಡಗಿನಲ್ಲಿ ಟ್ರೈನಿಂಗ್ ಕೊಟ್ಟರು. ಆವಾಗ ನನ್ನ ಮೆರಿಟ್ಗಳನ್ನು ಅದು ನೋಡಿ ನಮಗೆ ಟೆಕ್ನಿಕಲ್ ಬ್ರಾಂಚ್ಗೆ ಸೂಟೇಬಲ್ ಆಗುತ್ತೆ ಅಂತ ಟೆಕ್ನಿಕಲ್ ಬ್ರಾಂಚ್ ಕೊಟ್ಟರು. 1975 ಜುಲೈದಲ್ಲಿ ನೇವಲ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಲೋನಾವಾಲ ಅಲ್ಲಿ ಅಡ್ಮಿಷನ್ ಆಯಿತು. 3 ವರ್ಷ ಎಂಜಿನಿಯರಿಂಗ್ ಕೋರ್ಸ್, ಇವಾಗ BTech ಡಿಗ್ರಿ ಕೊಡ್ತಾರೆ ಅಲ್ಲಿ. ಅಲ್ಲಿ ನನ್ನ ಎಂಜಿನಿಯರಿಂಗ್ ಆಯಿತು. ಯಾವ ಬ್ರಾಂಚಲ್ಲಿ ಸರ್? ಮೆಕ್ಯಾನಿಕಲ್ಲು.
ಆಮೇಲೆ ಮತ್ತೆ 6 ತಿಂಗಳ ಹಡಗಿನಲ್ಲಿ ಸಿ ಅಟ್ಯಾಚ್ಮೆಂಟ್ ಸಿ ಟ್ರೈನಿಂಗ್ ಅಂತ ಅದನ್ನ ಮಾಡಿದ್ರು. ಅದಾದ್ಮೇಲೆ ಮರೀನ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಕನ್ವರ್ಷನ್ಗೆ 1.5 ವರ್ಷ ತಿರ್ಗಾ ಮತ್ತೆ ಲೋನಾವಾಡಕ್ಕೆ ನೇವಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಂತು. ಅದಾದ್ಮೇಲೆ ಮತ್ತೆ ನನಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಸೆಲೆಕ್ಟ್ ಮಾಡಿದ್ರು. ಮತ್ತೆ ಹಾ, ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜ್ ಜಾಲಹಳ್ಳಿ ಬೆಂಗಳೂರು, ಅಲ್ಲಿ 1.5 ವರ್ಷ ಏರೋನಾಟಿಕಲ್ ಇಂಜಿನಿಯರಿಂಗ್ ಕನ್ವರ್ಷನ್ ಕೋರ್ಸ್ ಆಯಿತು. ಫಸ್ಟ್ ಪೋಸ್ಟಿಂಗು ನನಗೆ ಗೋವಾಕ್ಕೆ ಸಿಕ್ತು. ಗೋವಾದಲ್ಲಿ HJT ಹಿಂದೂಸ್ತಾನ್ ಜೆಟ್ ಟ್ರೈನರ್ ಕಿರಣ್ ಏರ್ಕ್ರಾಫ್ಟ್ ಸ್ಕ್ವಾಡನ್ನಲ್ಲಿ ಏರ್ ಇಂಜಿನಿಯರ್ ಆಫೀಸರ್ ಅಂತ ಫಸ್ಟ್ ಪೋಸ್ಟಿಂಗ್ ಅವಾಗ ಸಿಕ್ಕಿತ್ತು. ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಪೋಸ್ಟಿಂಗ್ ಆಗ್ತಾ ಆಗ್ತಾ ಪ್ರಮೋಷನ್ಸ್ಗಳಾಗ್ತಾ ಕಮಾಂಡರ್ ಅಂತ ಆದೆ. ಆದರೆ ಮುಂದೆ ಪ್ರಮೋಷನ್ಗೆ ಅಡ್ಡ ಬಂತು. ಯಾಕಂದ್ರೆ ಮಿಲಿಟರಿಯಲ್ಲಿ ಎಲ್ಲ ಪಿರಮಿಡ್ ತರ ಇರುತ್ತೆ. ಆವಾಗ 16ನೇ ಸರ್ವಿಸ್ನ 16ನೇ ವರ್ಷದಲ್ಲಿ 50% ಪ್ರಮೋಷನ್ ಚಾನ್ಸ್ ಕಳ್ಕೊಳ್ತಾ ಇತ್ತು. ಆ ಸ್ಟ್ರಕ್ಚರೇ ಹಾಗಿತ್ತು. ಯಾಕಂದ್ರೆ ಮಿಲಿಟರಿಯಲ್ಲಿ ಎಲ್ಲ ಯಂಗ್ ಏಜ್ ಅವರು ಇರಬೇಕು. ಜವಾನಿಗರಂತೂ 34, 35, 38ನೇ ವರ್ಷದಲ್ಲಿ ರಿಟೈರ್ಮೆಂಟ್ ತಗೊಳ್ಬೇಕಾಗುತ್ತೆ ಕಂಪಲ್ಸರಿ. ಇನ್ನು ಆಫೀಸರ್ಸು 54, 56 ವರ್ಷ ತನಕ ಇರಬಹುದು. ಆದರೆ ಪ್ರಮೋಷನ್ ಪ್ರಾಸ್ಪೆಕ್ಟ್ ತುಂಬ ಕಡಿಮೆ ಇತ್ತು. ಆದ್ರಿಂದ ನನ್ನ ಮಕ್ಕಳು ಇಬ್ರು ಅವ್ರ ಶಿಕ್ಷಣ ಮುಗಿದು 10 ತಕ್ಷಣ 27 ವರ್ಷ 2 ತಿಂಗಳಾಗಿತ್ತು. ನಾನು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡೆ. ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು HAL ನಲ್ಲಿ ಸೇರ್ಬೇಕಂತ ಅಪ್ಲಿಕೇಶನ್ ಕೊಟ್ಟಿದ್ದೆ. ಇಂಟರ್ವ್ಯೂ ಕರೆದ್ರು. ಆವಾಗ ನಾನು ಚೀಫ್ ಮ್ಯಾನೇಜರ್ ಪೋಸ್ಟ್ ಕೇಳಿದ್ದೆ. ಅವರಂದು ನಿಮ್ಮ ಲಾಸ್ಟ್ ಬೇಸಿಕ್ ಪೇ ದಿಂದ ನಿಮಗೆ ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಕೊಡ್ತೀವಿ ಅಂತ ಅಂದ್ರು. ಚೇರ್ಮನ್ರೇ ಮೊಹಂತಿ ಅಂತ ಇದ್ರು, ಅವರು ಇಂಟರ್ವ್ಯೂ ತಗೊಳ್ತಾ ಇದ್ರು. ನಾನು ಅಂದೆ, ನೋ, ಐ ಡೋಂಟ್ ವಾಂಟ್ ಸೀನಿಯರ್ ಮ್ಯಾನೇಜರ್, ನನಗೆ ಚೀಫ್ ಮ್ಯಾನೇಜರ್ ಪೋಸ್ಟ್ ಬೇಕು. ನನ್ನ ಬೇಸಿಕ್ ಪೇ ಸರಿ ಇಲ್ಲ, ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಕೇಸ್ ಹೋಗಿದೆ, ಅದು ಆಗುತ್ತೆ ಅಂತ ಹೇಳಿದ್ರು. ಅವರು ಸೀನಿಯರ್ ಮ್ಯಾನೇಜರ್ ಅಷ್ಟೇ ಕೊಡ್ತೇವೆ ಅಂತಂದ್ರು. ನಾನಂದೆ ನನಗೆ ಬೇಕಾಗಿಲ್ಲ ಅಂತ ಹೇಳಿ ನಾನು ಒಂದು ಸಿವಿಲ್ ಕನ್ಸ್ಟ್ರಕ್ಷನ್ ಕಂಪ್ನಿ DGM ಮೆಕ್ಯಾನಿಕಲ್ ಅಂತ ಜಾಯಿನ್ ಆದೆ. ಅದನ್ನ ಒಂದು ವರ್ಷದ ಅನುಭವ ತಗೊಂಡೆ. ಅದರಲ್ಲಿ ನನ್ನ ಓನ್ ಕನ್ಸ್ಟ್ರಕ್ಷನ್ ಕಂಪ್ನಿ ತೆಗೆದೆ, ಕಾಂಟ್ರಾಕ್ಟ್ ತಗೊಂಡು ಅಲ್ಲೊಂದು 2-3 ಪ್ರಾಜೆಕ್ಟ್ಸ್ ಮಾಡಿದೆ ಅಷ್ಟೇ. 2008ರಲ್ಲಿ ಏನೋ ಸರ್ಕಾರ ಚೆನ್ನಾಗಿ ಇರಲಿಲ್ಲ, ಕರ್ನಾಟಕದಲ್ಲಿ ಸರ್ಕಾರ ಚೆನ್ನಾಗಿ ಇರಲಿಲ್ಲ, ಭ್ರಷ್ಟಾಚಾರ ತುಂಬಾ ಇತ್ತು ಅಂತ ಹೇಳಿ ಭ್ರಷ್ಟಾಚಾರದ ವಿರುದ್ಧ ಒಳ್ಳೆಯ ಸರ್ಕಾರ ತರಬೇಕಂತ ಹೇಳಿ 2008ರಲ್ಲಿ ಸರ್ವಜ್ಞ ನಗರ್ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಿನಿಂದ ಅಲ್ಲಿ MLA ಎಲೆಕ್ಷನ್ಗೆ ನಿಂತಿದ್ದೆ. ಇಂಡಿಪೆಂಡೆಂಟ್ ಅಂದ್ರು ಅಡ್ಡಿ ಇಲ್ಲ. ಅದಕ್ಕೆ ಸಕ್ಸಸ್ ದೊರೆಯಲಿಲ್ಲ. ಇಂಡಿಪೆಂಡೆಂಟ್ ಅವ್ರಿಗೆ ಓಟ್ ಹಾಕಲ್ಲ ಜನ. ಅದೇ ಒಂದು ಅನುಭವ ತಗೊಂಡೆ. ಆಮೇಲೆ ನಾನು ಮೊದಲು ಹೇಳಿದಂಗ 2013ರಲ್ಲಿ 2ನೇ ಸಲ MLA ಎಲೆಕ್ಷನ್ಗೆ ನಿಂತಿದ್ದೆ. ಅದಾದ್ಮೇಲೆ 2016ರಲ್ಲಿ ಈ ಕುರಿ ಪ್ರಾಜೆಕ್ಟ್ ಮಾಡಿ ಆಮೇಲೆ ಇದನ್ನು ಮಾಡಿದ್ದೆ, ಇದ್ರಿಗೆ ಬಂದಿದ್ದೆ. ಸರ್, ಇವಾಗ ತುಂಬಾ ಜನ ಆರ್ಮಿಗೆ ಸೆಲೆಕ್ಟ್ ಆಗ್ಬೇಕು, ನಾನು ಆರ್ಮಿಗೆ ಹೋಗ್ಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಸೊ ಅವರಿಗೆ ಸಕ್ಸಸ್ ದೊರೆಯಲ್ಲ, ತುಂಬಾ ಬೇಸರ ಮಾಡ್ಕೋತಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇವಾಗ ನೋಡಿ, ಅಗ್ನಿವೀರ ಸಿಸ್ಟಮ್ ತೆಗೆದಿದ್ದಾರಲ್ಲ, ಅದ್ರ ಬಗ್ಗೆ ಪ್ರತಿಪಕ್ಷದವರು, ಕಾಂಗ್ರೆಸ್ದವರು ಅದು ತುಂಬಾ ಟೀಕಾ ಮಾಡಿದ್ರು. ಆದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಅದು ಒಂದು ತುಂಬಾ ಒಳ್ಳೆ ಸ್ಕೀಮು. ಇವಾಗ ಆಲ್ರೆಡಿ ಗವರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. 4 ವರ್ಷ ಇದ್ದಿದ್ದು
7 ವರ್ಷ 8 ವರ್ಷ ಅವಧಿ ಮಾಡಿದ್ದಾರೆ. ಆಮೇಲೆ ಹೆಚ್ಚು ಏರಿಕೆ ಮಾಡಿದ್ದಾರೆ ಇನ್ಕಮ್ಮು. ಆಮೇಲೆ 70% ಜನರನ್ನ ಪರ್ಮನೆಂಟ್ ಇಟ್ಕೊಳ್ತಾರೆ. ಓನ್ಲಿ 30% ಅವರಿಗೆ ಹೊರಗೆ ಹಾಕ್ತಾರೆ. ಆದರೆ ಹೊರಗೆ ಹಾಕಿದವರಿಗೂ ಸಹ ಸರ್ಕಾರಿ ಎಲ್ಲ ಕಂಪನಿಯೊಳಗೆ ಮತ್ತು ಹೊರಗಿನ ಕಂಪನಿ ಪ್ರೈವೇಟ್ ಕಂಪನಿಯೊಳಗೆ ಸಹ ಮೀಸಲಾತಿ ಕೊಡಬೇಕು ಅಂತ ಗವರ್ಮೆಂಟ್ ಆರ್ಡರ್ ತೆಗೆದಿದ್ದಾರೆ. ಇದರಿಂದ ಏನಾಗುತ್ತೆ, ಬಹಳಷ್ಟು ಜನರಿಗೆ ಮಿಲಿಟರಿ ಟ್ರೈನಿಂಗ್ ಸಿಗುತ್ತೆ, ಮಿಲಿಟರಿ ಡಿಸಿಪ್ಲಿನ್ ಸಿಗುತ್ತೆ. ಮಿಲಿಟರಿ ಟ್ರೈನಿಂಗ್ ದಿಂದ ತುಂಬಾ ಅನುಭವ ಸಿಗುತ್ತೆ. ಮತ್ಯಾವ ವಿಭಾಗದಲ್ಲಿ ಮಿಲಿಟರಿಯಲ್ಲಿ ಎಷ್ಟು ಅನುಭವ ಸಿಗುತ್ತೆ, ಎಷ್ಟು ಟ್ರೈನಿಂಗ್ ಇರುತ್ತೆ, ಆನೆಸ್ಟಿದಿಂದ ಎಷ್ಟು ಕೆಲಸ ಮಾಡಬೇಕು, ನಿಷ್ಠೆಯಿಂದ ಎಷ್ಟು ಇದು ಮಾಡಬೇಕು, ಇದೆಲ್ಲ ಕೇವಲ ಮಿಲಿಟರಿಯಲ್ಲೇ ಒದಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ನಿಜಾನೂ ಸಹ. ಅದಕ್ಕೆ ನಾನು ಏನು ಹೇಳೋದು, ಸೈನಿಕರು ಅಂತ ಹೋಗ್ಲಿಕ್ಕೆ ಅಷ್ಟೇನು ಜಾಸ್ತಿ ಕಲಿಯೋದು ಬೇಕಾಗಿಲ್ಲ. 12th ಸ್ಟ್ಯಾಂಡರ್ಡ್ ವರೆಗೆ ಆದರೆ ತುಂಬಾ ಒಳ್ಳೆಯದು. ಬೇಕಾದ ಬ್ರಾಂಚ್ನಲ್ಲಿ ಅದು ಸಿಗುತ್ತೆ. ಇನ್ನು ಕುಕ್ಸು ಅವು 10th ಸ್ಟ್ಯಾಂಡರ್ಡ್ ತನ ಇದ್ರೂ ನಡೆಯುತ್ತೆ. ಆದರೆ ನಾನು ಹೇಳೋದಂದ್ರೆ ಅತಿ ನನ್ನ ಹೃದಯದಿಂದ ಹೇಳ್ತೇನೆ, ಮಿಲಿಟರಿ ಕರಿಯರ್ಗಿಂತಲೂ ನಮ್ಮ ದೇಶದಲ್ಲಿ ಇನ್ಯಾವುದೂ ವಿಭಾಗ ಅಷ್ಟು ಹೆಮ್ಮೆದ್ದು ಇಲ್ಲ ಅಂತೇನೆ. ಇದು ಒಂದು ಗೌರವದ ಸ್ಕೀಮ್ ಇದು. ಅದಕ್ಕೆ ಆದಷ್ಟು ಜಾಸ್ತಿ ಜನರು ಮಿಲಿಟರಿಯನ್ನು ಸೇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಸಹ ಇಷ್ಟು ಸುಲಭ ಇಲ್ಲ. ಫಿಸಿಕಲ್ ಟೆಸ್ಟ್ ಆಗಬೇಕು, ಒಂದಿಷ್ಟು ರಿಟರ್ನ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಇರುತ್ತೆ. ಎಷ್ಟೋ ಜನರು ಬರ್ತಾರೆ, ಎಲ್ಲರಿಗೂ ಆಗಲ್ಲ. ಫಿಟ್ ಇದ್ದವರಿಗೆ ಅಷ್ಟೇ ತಗೊಳ್ತಾರೆ. ಆಮೇಲೆ ಆಫೀಸರ್ ಆಗ್ಲಿಕ್ಕೆ IAS IPS ಗಿಂತಲೂ ಕಠಿಣ ಮಿಲಿಟರಿ ಆಫೀಸರ್ ಅಂತ ಆಗ್ಬೇಕಾದ್ರೆ. ಯಾಕಂದ್ರೆ ಇಲ್ಲಿಯೂ ಸಹ ಮಿಲಿಟರಿ ಆಫೀಸರ್ ಸಲುವಾಗಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಜಾಯಿನ್ ಆಗೋದಿದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪಾಸ್ ಆಗಬೇಕು. ಅದಾದ್ಮೇಲೆ 5 ದಿವಸ ಇಂಟರ್ವ್ಯೂ ಇರುತ್ತೆ. 5 ದಿವಸ IAS IPS ದವರಿಗೆ 1 ಗಂಟೆ ಇಂಟರ್ವ್ಯೂ ಇರುತ್ತೆ. ಇಷ್ಟು ಕಠಿಣ. ಅದಾದ್ಮೇಲೆ ಮೆಡಿಕಲ್ ಪಾಸ್ ಆಗಬೇಕು, ಮೆರಿಟ್ ನಲ್ಲಿ ಬರಬೇಕು. 8-10 ಲಕ್ಷ ಕ್ಯಾಂಡಿಡೇಟ್ಗಳು ಪರೀಕ್ಷೆ ಕೊಡ್ತಾರೆ. ಕಡೆಗೆ ಎಷ್ಟು 350 ಸೆಲೆಕ್ಟ್ ಮಾಡ್ತಾರೆ, ಫೈನಲ್ ಸೆಲೆಕ್ಟ್ ಮಾಡ್ತಾರೆ. ಪ್ರತಿ 6 ತಿಂಗಳಿಗೆ ಮಾಡ್ತಾರೆ. ಇದು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸ್ಕೀಮ್, ಇದು ಒಂದು. ಆಮೇಲೆ ಗ್ರಾಜ್ಯುಯೇಟ್ ಎಂಟ್ರಿ ಸಹ ಡೈರೆಕ್ಟ್ ಆಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸೇರ್ಕೊಳ್ಬಹುದು. ಅದಕ್ಕೂ ಸಹ UPSC ಎಕ್ಸಾಮ್ ಮತ್ತು ಈ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ 5 ದಿವಸ ಇಂಟರ್ವ್ಯೂ ಅದು ಕೊಡಬೇಕಾಗುತ್ತೆ. ಇನ್ನೊಂದು ಎಂಜಿನಿಯರಿಂಗ್ ಎಂಟ್ರಿ ಅಂತ ಇದೆ. ಲಾಸ್ಟ್ ಇಯರ್ ನಲ್ಲಿ ಇದ್ದಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವಾಗ ಬಂದು ಪ್ರಿಲಿಮಿನರಿ ಇಂಟರ್ವ್ಯೂ ತಗೊಳ್ತಾರೆ. ಆಮೇಲೆ ಅವರಿಗೆ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಕರೀತಾರೆ. ಅದರಲ್ಲಿ ಸೆಲೆಕ್ಟ್ ಆದ್ರೆ 1 ವರ್ಷ ಬೇಸಿಕ್ ಪೇ ವಿತೌಟ್ DA ಅದನ್ನು ಕೊಡ್ತಾರೆ ಕಾಲೇಜ್ನಲ್ಲೇ. ಇಂಜಿನಿಯರಿಂಗ್ ಮುಗಿದ ಕೂಡಲೇ ಬಂದು ಆಫೀಸರ್ ಅಂತ ಸೀದಾ ಸೇರ್ಕೊಳ್ಬಹುದು. ಈ ತರ ಬೇರೆ ಬೇರೆ ರೀತಿ ಆಫೀಸರ್ಸ್ ಟ್ರೈನಿಂಗ್ ಸ್ಕೂಲ್ ಮದ್ರಾಸ್, ಚೆನ್ನೈ, ಈ ತರ ಬೇರೆ ಬೇರೆ ಸ್ಕೀಮ್ಗಳು ಇವೆ ಮಿಲಿಟರಿ ಆಫೀಸರ್ ಆಗಬೇಕಾದ್ರೆ. ಮತ್ತೊಮ್ಮೆ ಹೇಳ್ತೇನೆ, ಎಲ್ಲಕ್ಕಿಂತಲೂ ಗೌರವ ನೌಕರಿ ಅಂದರೆ ಮಿಲಿಟರಿಯಲ್ಲಿ ನೌಕರಿ ಮಾಡೋದು. ಯಾರು ಪ್ರೆಷರ್ ಇರಲ್ಲ. ಪ್ರೆಷರ್ ಅಂದ್ರೆ ನಮ್ಮ ಸೀನಿಯರ್ಸ್ಗೆ ನಾವು ಅದನ್ನು ಮೊದಲೇ ಶಪಥ ತಗೊಳ್ತೇವೆ. ನಮ್ಮ ಸೀನಿಯರ್ಸ್ ಏನ್ ಆರ್ಡರ್ ಕೊಡ್ತಾರೆ ಅದನ್ನ ನಾವು ಒಬೇ ಮಾಡ್ತೇವೆ ಅಂತ. ಒಳ್ಳೆಯದಕ್ಕೆ ಆರ್ಡರ್ ಕೊಡ್ತಿರ್ತಾರೆ ಆಯ್ತಾ. ಪೊಲಿಟಿಕಲ್ ಪ್ರೆಷರ್ಸ್ ಅದು ಹಾಗೆ ಏನೂ ಇರಲ್ಲ. ತುಂಬಾ ಒಳ್ಳೆ ನೌಕರಿ ಇದು. ತುಂಬಾ ಒಳ್ಳೆ ಕರಿಯರ್. ಇದು ನೌಕರಿ ಅನ್ನೋಕ್ಕಿಂತಲೂ
ಇದು ಇದು ದೇಶ ಸೇವೆ ಸಲುವಾಗಿ ನಾವು ಬಂದಿರೋದು ಅಂತ ಹೆಮ್ಮೆ ಪಡಬೇಕು. ಸೊ ಒನ್ ಆಫ್ ದಿ ಬೆಸ್ಟ್ ಕರಿಯರ್ ಅಂತಾನೆ ಹೇಳ್ಬೋದು. ಹೌದು ಸರ್, ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡ್ ಬಂದ್ರಿ. ಸೊ ನಿಮಗೆ ಈ ಕಮಾಂಡೋ ಕರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಅನ್ಸಿದೆ ಯಾವ್ದು ಸರ್? ಅಂದ್ರೆ ಒಂದು ದೊಡ್ಡ ಪೊಸಿಷನ್ಗೆ ಹೋಗಿರ್ಬೋದು ಅಥವಾ ಏನೋ ಒಂದು ಸಾಧನೆ ಮಾಡಿದ ಇಷ್ಟ ಆಗಿದ್ದು ನನಗೆ ಇದು ತುಂಬಾ ಇಷ್ಟ ಆಗಿದೆ ಅನ್ನೋದು. ಹೇಳ್ತೇನೆ. 1983ರಲ್ಲಿ ಗೋವಾದಲ್ಲಿ ನಾನು ಪೋಸ್ಟಿಂಗ್ ಇದ್ದಾಗ 30th anniversary ಆಫ್ ನೇವಲ್ ಏವಿಯೇಷನ್ ಇತ್ತು. ಮೇ ತಿಂಗಳಲ್ಲಿ ಅದಕ್ಕೆ ಚೀಫ್ ಆಫ್ ದ ನೇವಲ್ ಸ್ಟಾಫ್ ಏನಂದ್ರು, 30th anniversary ಆಫ್ ನೇವಲ್ ಏವಿಯೇಷನ್ಗೆ ಐ ವಾಂಟ್ ಒನ್ ಸೀ ಹಾಕ್ ಟು ಡೂ ಫ್ಲೈ ಪಾಸ್ಟ್ ಅಂತ ಆರ್ಡರ್ ಕೊಟ್ಬಿಟ್ರು. INS ಹನ್ಸಾ ಗೋವಾ ಕಮಾಂಡಿಂಗ್ ಆಫೀಸರ್ಗೆ. ಅದಕ್ಕೆ 1982ರಲ್ಲಿ ನಾನು AEO HJT ಕಿರಣ್ ಏರ್ಕ್ರಾಫ್ಟ್ಗೆ ಅಂತ ಇದ್ದೆಲ್ಲ. ಸಿ ಹಾಕ್ ಏರ್ಕ್ರಾಫ್ಟು ಫೈಟರ್ ಏರ್ಕ್ರಾಫ್ಟು, ಸಿಂಗಲ್ ಸೀಟರು, ಎಷ್ಟೋ ಯುದ್ಧಗಳಲ್ಲಿ ಭಾಗವಹಿಸಿದ್ದು. ಆದರೆ ನಾನು ಬರೋ ಮುಂಚೆ 2 ವರ್ಷ ಮುಂಚೆ ಸರ್ವಿಸ್ದಿಂದ ತೆಗೆದುಹಾಕಿದ್ರು, ಬಿಸಿಲಲ್ಲಿ ನಿಲ್ಲಿಸಿದ್ರು. ಅದರಿಂದ ಒಂದು ವಿಮಾನ ತಯಾರು ಮಾಡಬೇಕು ಫ್ಲೈಯಿಂಗ್ ಕೇಳಿ ಅಂತ ಆ ಟಾಸ್ಕ್ ನನಗೆ ಕೊಟ್ಟರು. ನಾನು 4 BRD ಕಾನ್ಪುರ್ಗೆ ಹೋದೆ, ಎಂಜಿನ್ ಓವರ್ ಮಾಡ್ತೀರಾ ಅಂತ. ರಿಜೆಕ್ಟ್ ಮಾಡಿರೋ ಒಂದು ಎಂಜಿನ್ ಅದೇ ಬೆಸ್ಟ್ ಎಂಜಿನ್ ನನಗೆ ಕಾಣಿಸ್ತು. ಓವರ್ ಆಲ್ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಹೋದೆ. ಇಲ್ಲ, ನಾವೆಲ್ಲ ಜಿಗ್ಸ್ ಅಂಡ್ ಫಿಕ್ಚರ್ಸ್ ತೆಗೆದುಬಿಟ್ಟಿದ್ದೇವೆ ಅಂತ ಅಂದರು. 5 BRD ಸುಲೂರ್ಗೆ ಹೋದೆ, ಏರ್ ಫ್ರೇಮ್ ಸ್ಟ್ರಕ್ಚರ್ ಅದು ಓವರ್ ಆಲ್ ಮಾಡ್ತಾರೆ ಅಂತ. ಇಲ್ಲ, ನಾವು ಎಲ್ಲ ಬಂದ್ ಮಾಡಿದ್ದೇವೆ 2 ವರ್ಷದಿಂದ. ಈಗ ನಮ್ಮ ಸ್ಕ್ವಾಡನ್ನಲ್ಲೇ ಇದನ್ನ ಓವರ್ ಆಲ್ ಮಾಡ್ಬೇಕಂತ ನನಗೆ ಜವಾಬ್ದಾರಿ ಬಂತು. ನಾನು ಒಂದು ಕಮಾಂಡಿಂಗ್ ಆಫೀಸರ್ಗೆ ಹೇಳಿ, ನಾನು ಎಂದೂ ಈ ವಿಮಾನ ಮೇಲೆ ಕೆಲಸ ಮಾಡಿರಲಿಲ್ಲ. ಕೆಲಸ ಮಾಡಿರುವಂಥ ಸೈನಿಕರನ್ನ ಬೇರೆ ಬೇರೆ ಜಾಗದಿಂದ ನನ್ನ ಕಡೆ ಒಂದು ಟೀಮ್ ಅಂತ ಟ್ರಾನ್ಸ್ಫರ್ ಮಾಡಿಕೊಂಡೆ. ಟ್ರಾನ್ಸ್ಫರ್ ಮಾಡಿಕೊಂಡು 6 ತಿಂಗಳಲ್ಲಿ ಅದನ್ನು ರೆಡಿ ಮಾಡಿದೆ. ಏನೂ ಡಿಫೆಕ್ಟ್ ಇಲ್ಲದೆ ಅದು ಟೆಸ್ಟ್ ಫ್ಲೈಟು ಆಯಿತು, ಫ್ಲೈ ಪಾಸ್ಟು ಆಯಿತು. ಆಮೇಲೆ ಲಾಂಗ್ ಟರ್ಮ್ ಸ್ಟೋರೇಜ್ನಲ್ಲಿ ಇಟ್ಬಿಟ್ಟಿದ್ದೆ. ಅಂದ್ರೆ ಫಸ್ಟ್ ಅಟೆಂಪ್ಟ್ ಸಕ್ಸಸ್ಫುಲ್, ಸೆಕೆಂಡ್ ಅಟೆಂಪ್ಟ್ ಚಾನ್ಸೇ ಕೊಡಲಿಲ್ಲ. ಮಾಡಿದೆ. ಇಟ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫೀಟ್ಸ್. ಹೊರಗೆ ತೆಗೆದಿರೋದು ಸಾಲ್ಟ್ ಲೇಡನ್ ಅಟ್ಮಾಸ್ಫಿಯರ್ದಲ್ಲಿ 2 ವರ್ಷ ನಿಂತಿರೋ ಏರ್ಕ್ರಾಫ್ಟ್ ಅನ್ನು ಓವರ್ ಆಲ್ ಮಾಡಿದೆ ನನ್ನ ಸ್ಕ್ವಾಡ್ರನ್ನಲ್ಲೇ. ನನ್ನ ಹತ್ರ ಅವಾಗ 6 HJT ಟ್ರೈನಿಂಗ್ ಕಿರಣ್ ಏರ್ಕ್ರಾಫ್ಟ್ ಇತ್ತು. ಅವು ಅದನ್ನ ಬಿಟ್ಟು ಈ ಜವಾಬ್ದಾರಿ ಮತ್ತೆ ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡಿಸ್ತಿದ್ದೆ. ಅದು ಸಕ್ಸಸ್ ಆಯಿತು. ಇದು ಎಲ್ಲರಿಗಿಂತಲೂ ಗ್ರೇಟ್ ಅಚೀವ್ಮೆಂಟ್ ಒಂದು ಇತ್ತು. ಎಲ್ಲರೂ ಹೊಗಳಿದ್ರು, ಎಲ್ಲ ಕಮಾಂಡರ್ ಇನ್ ಚೀಫ್ಸ್ ಆಫ್ ಎಲ್ಲ ಕಮಾಂಡ್ಗಳು, ನೇವಲ್ ಹೆಡ್ ಕ್ವಾರ್ಟರ್ಸು ಎಲ್ಲರೂ ಹೊಗಳಿದ್ರು. ಅದೊಂದು ಗ್ರೇಟ್ ಫೀಟ್ ಆಯಿತು. ಆಮೇಲೆ ನಾನು ಹೇಳಿದೆ, ನನಗೆ ಪ್ರಮೋಷನ್ ನಿಂತು ಬಿಟ್ಟಿತ್ತು 20 ವರ್ಷದೊಳಗೆ. ನಾನು NCC ಕಮಾಂಡಿಂಗ್ ಆಫೀಸರ್ ಅಂತ ನಾನು ಪೋಸ್ಟಿಂಗ್ ತಗೊಂಡೆ ನಾಗ್ಪುರ್. ಅಲ್ಲಿ ಹೋದ ನಂತರ 2-3 ತಿಂಗಳಲ್ಲಿ ಎಷ್ಟು ಜೋರಾಗಿ ಫ್ಲಡ್ಸ್ ಬಂತು ಅಲ್ಲಿ ನಾಗ್ಪುರದಲ್ಲಿ. ಯವತ್ಮಾಲ್ ಡಿಸ್ಟಿಕ್ ವಣಿಯಲ್ಲಿ ಬಹಳ ಫ್ಲಡ್ಸ್ ಬಂದಿತ್ತು, ರೋಡ್ಗಳು ಹರಿದು ಹೋಗಿದ್ವು. ಆವಾಗ ಡಿವಿಷನಲ್ ಕಮಿಷನರ್ ಆಫ್ ನಾಗ್ಪುರ್ ಅವರು ನನ್ನ ಕರೆ ಮಾಡಿ ಹೇಳಿದ್ರು, ಸಾಹೇಬ್ರೆ ನೀವು ನೇವಿಯವರು ಇದ್ದೀರಿ,
ಅಲ್ಲಿ ಜನರಿಗೆ ಎಷ್ಟೋ ಹಳ್ಳಿಗಳಿಂದ ಜನರಿಗೆ ಹೋಗ್ತಾ ಬರ್ತಾ ಆಗ್ತಾ ಇಲ್ಲ. ಆಮೇಲೆ ಏನೋ ಡಿಸೀಸಸ್ ಸ್ಪ್ರೆಡ್ ಆಗಿದೆ, ನೀವು ನಮಗೆ ಹೆಲ್ಪ್ ಮಾಡಬೇಕು ಅಂತ. ನಾನಂದೆ ನನ್ನ ಹತ್ರ 27 ಫೀಟ್ ವೇಲರ್ಸ್ ಇದೆ, ಅದರಿಂದ ಏನು ಹೆಲ್ಪ್ ಮಾಡಕ್ಕೆ ಬರಲ್ಲ, ನನ್ನ ಹತ್ರ ಮೋಟರ್ ಬೋಟ್ ಇಲ್ಲ. ನಾನು ಮೋಟರ್ ಬೋಟ್ ಕೊಡ್ತೇನೆ. ಇಲ್ಲಿ ಡಿಸಾಸ್ಟರ್ ಟ್ರೈನಿಂಗ್ ಕಾಲೇಜ್ ಇದೆ, ಅವ್ರ ಹತ್ರ ಮೋಟರ್ ಇದೆ. ಅವರ ಅಲ್ಲಿ ಪ್ರಿನ್ಸಿಪಾಲ್ರು ನಮ್ಮ ಕೆಲಸ ಕೇವಲ ಟ್ರೈನಿಂಗ್ ಕೊಡೋದಿದೆ, ಇಂಥ ಡಿಸಾಸ್ಟರ್ ಅಂಡರ್ಟೇಕ್ ಮಾಡಲಿಕ್ಕೆ ನಮ್ಮಷ್ಟು ಸುವಿಧಾ ಇಲ್ಲ ಅಂತಂದರು. ಅದಕ್ಕೆ ನಾನು ನಿಮಗೆ ಫೋನ್ ಮಾಡ್ತಾ ಇದ್ದೇನೆ ಅಂತ ಹಿರಿಯ ಅಧಿಕಾರಿಗಳಿಗೆ ಹೇಳಿ ಆ ಟೀಮ್ ತಗೊಂಡು ಹೋದೆ. ಅಲ್ಲಿ ಕಲೆಕ್ಟರು, ಯವತ್ಮಾಳ್ ಡಿಸ್ಟ್ರಿಕ್ಟ್ ಕಲೆಕ್ಟರು, DYSP, 2-3 ಠಾಣೆದಾರರು, ಅವರು ಬಹಳ ಜನ 2 ಪತ್ರಕಾರರು ಬೋಟ್ ಇರಲಿಕ್ಕೆ. ನಾನಂದೆ 16ಕ್ಕಿಂತ ಹೆಚ್ಚು ಜನ ಬರ್ಲಿಕ್ಕೆ ಬರಲ್ಲ. ಡಾಕ್ಟರ್ಗಳು 2 ಕಲೆಕ್ಟರು, DYSP, 2 ಠಾಣೆದಾರರು, ನನ್ನ 3 ಸೈನಿಕರು, ಆಮೇಲೆ 3 NCC ಕೆಡೆಟ್ ಕಾಲೇಜ್ದಿಂದ ನಾಗ್ಪುರ್ ಕಾಲೇಜ್ದಿಂದ NCC ಕೆಡೆಟ್ಸ್ನ ಕರ್ಕೊಂಡು ಹೋಗಿ ರಿಲೀಫ್ ಅಂಡ್ ರೆಸ್ಕ್ಯೂ ಆಪರೇಷನ್ ಮಾಡಿದೆ. 1-2 ಹಳ್ಳಿಗಳಿಗೆ ಔಷಧ ಡಾಕ್ಟರ್ಸ್ಗಳನ್ನ ಬಿಟ್ಟು ಫುಡ್ ಪ್ಯಾಕೆಟ್ಸ್ ಅದು ಕೊಟ್ಟು, ತಿರ್ಗಾ 3ನೇ ವಿಲೇಜ್ಗೆ ಹೋಗುವಾಗ ಮೋಟರ್ ಬಂದ್ಬಿಡ್ತು ಎಂಜಿನ್. ಆಮೇಲೆ ನಾವು 45-50 km/h ಸ್ಪೀಡ್ನಲ್ಲಿ ನದಿಯಲ್ಲಿ ಒಯ್ತಾ ಇದ್ದೆವು. ಅದನ್ನೊಂದು ಹೇಗಾದರೂ ಮಾಡಿ ಉಳಿಸ್ದೆ. ಡಿಸಾಸ್ಟರ್ ಆಗುವುದು ಅದನ್ನೊಂದು ತಪ್ಪಿಸ್ದೆ. ಅದು ಒಂದು ನೆನಪಿಡುವಂಥ ಒಂದು ಘಟನೆ ನನ್ನ ಇದರಲ್ಲಿ. ಅದಕ್ಕೆ ಹೇಳಿದೆ. ಮತ್ತಿನ್ನೇನು ಕೇಳ್ತೀರಾ ಸರ್? ಇವು ಡ್ರ್ಯಾಗನ್ ಫ್ರೂಟ್ಸ್ ಇದಾವಲ್ಲ, ಸೊ ಯಾವ ಥರ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂತ? ನಾನು ಮೊದಲು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ವಿಚಾರ ಮಾಡಿದ್ದೆ. ಅಮೆರಿಕಾದಲ್ಲಿ 1 ಡ್ರ್ಯಾಗನ್ ಫ್ರೂಟ್ ಒಂದು ಅರ್ಧ 450 to 500 grams ಇದ್ದಿರೋದು $11 ಹೋಗುತ್ತೆ ಅಂತ. $11 ಅಂದ್ರೆ ಎಷ್ಟು? $870 ಆಯ್ತು ಒಂದಕ್ಕೆ. ಅವಾಗ ನಾನು ವಿಚಾರ ಮಾಡಿದೆ, ಈ ವಯಸ್ಸಿನಲ್ಲಿ ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಹಾಕಿ ಪರದೇಶಕ್ಕೆ ಯಾಕೆ ಕಳಿಸ್ಬೇಕು? ಜಾಸ್ತಿ ಬೆಲೆ ಬರ್ದಿದ್ರು ನಮ್ಮ ದೇಶದವ್ರೆ ತಿನ್ಲಿ ಅಂತ ಆ ವಿಚಾರ ಬಿಟ್ಬಿಟ್ಟೆ. ಅದು ಒಳಿತಿತ್ತು ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಫಸ್ಟ್ ಇಯರ್ ಸ್ವಲ್ಪ ಫ್ರೂಟ್ಸ್ ಬಂದಾಗ APMCಗೆ ಒಯ್ದ್ರೆ $70 ಕಿಲೋ. 3 ಹಣ್ಣುಗಳು 1 ಕಿಲೋದಲ್ಲಿ ಬರ್ತಾ ಇದ್ದು. 300 to 450 grams ಬೇರೆ ಬೇರೆ ಆಕಾರದ ಹಣ್ಣುಗಳು ಬರ್ತಿದ್ದು. ಕೇವಲ ₹70 per ಕಿಲೋ 3ಗೆ. ನಾನು ಊರಲ್ಲಿ ಹೋಗಿ ಕೇಳಿದ್ರೆ, ಯಾಕಂದ್ರೆ ರೆಗ್ಯುಲರ್ಲಿ ನಾನು ಆ ಹಣ್ಣನ್ನು ತಿಂತಿದ್ದೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. 1 ಹಣ್ಣಿಗೆ ₹100 ಹೇಳ್ತಾ ಇದ್ದೆ. ಹೋಗ್ಲಿ, ನಾನು ಇನ್ನೂ ಮಾರ್ಕೆಟ್ ಆಗಿ ನೋಡಿಲ್ಲ. ಆದ್ರೆ ಆ ಕಮರ್ಷಿಯಲ್ ವಿಚಾರ ಅಷ್ಟು ತಲೆಯಲ್ಲಿ ಇಲ್ಲ. ಜನರಿಗೆ ಉದ್ಯೋಗ ಸಿಗ್ತಾ ಇದೆ, ಜನರಿಗೆ ಚೀಪ್ನಲ್ಲಿ ಹಣ್ಣುಗಳು ಸಿಗ್ತಾ ಇದೆ, ಹೋಗ್ಲಿಕ್ಕೆ ಅಂತ. ಇನ್ನು ಮಾರ್ಕೆಟಿಂಗ್ ಮಾಡಿಲ್ಲ, ಮಾರ್ಕೆಟಿಂಗ್ ವಿಚಾರ ಮಾಡಿಲ್ಲ. ಸೊ ಇನ್ನವರೆಗೂ ಮಾರ್ಕೆಟಿಂಗ್ ಅಷ್ಟು ಚೆನ್ನಾಗಿಲ್ಲ. ಯಾವ APMC ಅವರು ಯಾವ ರೇಟ್ನಲ್ಲಿ ತಗೊಳ್ತಾರೆ ತಗೊಂಡ್ಬಿಡ್ಲಿ. ಆ ಹೋರಾಟ ಆಮೇಲೆ ಮಾಡ್ತೀನಿ ನಾನು. ಯಾಕಂದ್ರೆ ರೈತರು ಈಗ ಎಲ್ಲರಿಗೂ, ಗೌರ್ಮೆಂಟ್ ನೌಕರದಾರರಿಗೆ, ಕಾರ್ಪೊರೇಟ್ ಒಳಗೆ ಇದ್ದ ಎಂಪ್ಲಾಯೀಸ್ಗಳಿಗೆ ದೊಡ್ಡ ದೊಡ್ಡ ಪಗಾರ ಅದು ಸಿಗುತ್ತೆ. ಆದ್ರೆ ರೈತರದ್ದು ಪ್ರೊಡಕ್ಷನ್ ಏನಿದೆ ಅದು ನಾನು ಚಿಕ್ಕವನಿದ್ದಾಗಿನಿಂದಲೂ ಈವರೆಗೆ ಅಷ್ಟೇನು ಬೆಳೆದಿಲ್ಲ. ಅವ್ರ ಕಷ್ಟ, ಅವ್ರು ಹಾಕೋದು ದುಡ್ಡು ಅದು ಇದು ನೋಡಿದ್ರೆ, ಅವ್ರಿಗೆ ಸಿಗೋ MSP ಅದು ನೋಡಿದ್ರೆ ತುಂಬಾ ಕಡಿಮೆ ಇದೆ. ಆ ಹೋರಾಟ ಈ
ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮುಗಿದ ನಂತರ ನಾನು ಗೌರ್ಮೆಂಟ್ ಕಡೆ ತಗೊಂಡು ಹೋಗ್ತೇನೆ. ಸರ್ ನನಗೆ ಅವರಿಗೆ ಸರಿಯಾಗಿ MSP ಸಿಗಬೇಕು. ಈಗ ಆಲ್ರೆಡಿ ಒಂದು 14 ಬೆಳೆಗಳಿಗೆ ಅನೌನ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ಆದರೂ ಅದು ತುಂಬಾ ಕಡಿಮೆ. ಅದಕ್ಕೆ ಯಾವ ಪರಿಹಾರ ತೆಗೆಯಬೇಕು ಅದು ಈ ಪ್ರಾಜೆಕ್ಟ್ಗಳು ಮುಗಿದ ಮೇಲೆ ಅದರ ಮೇಲೆ ನಾನು ವಿಚಾರ ಮಾಡೋ ಇಚ್ಛೆ ಇದೆ ನನಗೆ. ಹಾಗೆ MSP ತುಂಬಾ ಜಾಸ್ತಿ ಮಾಡಿದ್ರು ಸಹ ಜಮೀನ್ ಇರ್ಲಾರ್ದವರು, ನೌಕರಿಗಳು ಇರ್ಲಾರ್ದವರು, ಆ ಬಡವರು ಹೇಗೆ ಜೀವನ ನಡೆಸಬೇಕು? ಎಲ್ಲ ದವಸ ಧಾನ್ಯಗಳು ಕಾಸ್ಟ್ಲಿ ಆದರೆ ಅವ್ರು ಹೇಗೆ ಜೀವನ ನಡೆಸಬೇಕು? ಅದು ಒಂದು ದೊಡ್ಡ ಸಮಸ್ಯೆ ಇದೆ. ಹಾಗಾದ್ರೆ ರೈತರಿಗೆ ಹೆಂಗೆ ಹೆಲ್ಪ್ ಮಾಡಬೇಕು? ಕೊಡಿ, ಫ್ರೀ ಬೀಜ ಕೊಡಿ, ಫ್ರೀ ಗೊಬ್ಬರ ಕೊಡಿ, ಫ್ರೀ ನೀರು ಕೊಡಿ, ಫ್ರೀ ಎಲೆಕ್ಟ್ರಿಸಿಟಿ ಕೊಡಿ. ಯಾಕಂದ್ರೆ ಈ ಕಾರ್ಖಾನೆಗಳು ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಲೇಬರ್ ಅದು ಎಲ್ಲ ಕಟ್ ಮಾಡಿ ಆಮೇಲೆ ಉತ್ಪನ್ನ ಮಾಡಿರೋ ವಸ್ತುಗೆ ಒಂದು ಬೆಲೆ ಹಚ್ತಾರೆ. ಇವ್ರು ಏನ್ ಮಾಡ್ಬೇಕು? ಹಾಗಾದ್ರೆ ಇವ್ರಿಗೆಲ್ಲ ಫ್ರೀ ಕೊಟ್ಬಿಡಿ ಅಂತ ನನ್ನ ವಿಚಾರದಲ್ಲಿ ಬರ್ತಾ ಇದೆ. ಅದನ್ನ ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅದನ್ನ ನೋಡ್ತೇನೆ. ಅಂದ್ರು ಸರ್, ಇಲ್ಲಿ ನಾನು ಒಬ್ಬ ರೈತರ ಮಗ ಆಗಿದ್ರಿಂದ ಸೊ ಇಲ್ಲಿ ರೈತರಿಗೆ ತುಂಬಾ ಅನ್ಯಾಯ ಆಗ್ತಿದೆ ಸರ್. ನಾನು ನೋಡಿದ್ದೀನಿ, ಬಿಲ್ ಬಂದಿರ್ತದಲ್ಲ, 40 ರೂಪೀಸ್ ಬಾಡಿಗೆ, 20 ರೂಪಾಯಿ ಹಮಾಲಿ ಚಾರ್ಜ್ ಪ್ಲಸ್ 100 ರೂಪೀಸ್ ಅಂತ ಹಾಕಿರ್ತಾರೆ. ಸೊ 1000 ರೂಪಾಯಿಗೆ 100 ರೂಪಾಯಿ ಕಟ್ ಮಾಡ್ತಾರೆ. ಸೊ ಇದು ಯಾಕಂತ ಅರ್ಥ ಆಗ್ತಿಲ್ಲ ನನಗೆ. ಸೊ ನಮ್ಮ ತಂದೆಯವರಿಗೆಲ್ಲ ಕೇಳಿದಾಕ್ರ ಇಲ್ಲ ಅವ್ರದ್ದು ಸಪ್ರೇಟ್ ಆಗಿರೋ ಚಾರ್ಜಸ್ ಇರ್ತವೆ, ಯಾಕಂತ ಗೊತ್ತಾಗ್ತಿಲ್ಲ. ರೈತರ ಬೆಳೆ, ರೈತರದ್ದು ಎಲ್ಲ ಗೊಬ್ಬರ A to Z ರೈತರನ್ನೇ ಇನ್ವೆಸ್ಟ್ ಮಾಡಿರ್ತಾನೆ, ಬಟ್ ರೈತರದಿಂದನೇ ದುಡ್ಡು ಕಸ್ಕೋತಾರೆ. ಸೊ ಇದು ತುಂಬಾ ಅನ್ಯಾಯ ಆಗಲ್ವಾ ಸರ್ ರೈತ? ಹೌದು, ಅದೇನಾಗಿದೆ, ನಡುವೆ ಮಿಡ್ಲ್ ಮೆನ್ ಇದ್ದಾರೆ. ಇನ್ನೊಂದು ವ್ಯವಸ್ಥೆ ಜಾರಿಗೆ ತರಬೇಕಂದ್ರೆ ಗೌರ್ಮೆಂಟ್ ದಿಂದ ಆನ್ ಸೈಟ್ ಉತ್ಪಾದನೆಗಳನ್ನು ತೆಗೆದು ಹೋಗ್ಬೇಕು, ಒಳ್ಳೆ MSP ಕೊಡಬೇಕು. EPMC ಅದು ಏನಿದೆಯಲ್ಲ, ತುಂಬಾ ಜನರು ಮಿಡಲ್ ಮೆನ್ ಇರ್ತಾರೆ. ಈಗ ಅವರಿಗೂ ಹೊಟ್ಟೆಗೆ ಬೇಕು, ಅವ್ರಿಗೆ ಬೇರೆ ಉದ್ಯೋಗ ಇಲ್ಲ, ಅದಕ್ಕೆ ಈ ತರ ಆಗುತ್ತೆ. ಅದನ್ನ ಬಂದ್ ಮಾಡಬೇಕಾದ್ರೆ ನಾನು ಈ APMC ವ್ಯವಸ್ಥೆ ವಿರುದ್ಧ ಇದ್ದೇನೆ. ಯವತ್ಮಾಳದಲ್ಲಿ APMC ವ್ಯವಸ್ಥೆಗಳು ನೋಡಿದ್ದೇನೆ, ವಿದರ್ಭದಲ್ಲಿ ಇಲ್ಲಿ ನೋಡಿದ್ದೇನೆ, ಬಿಜಾಪುರದಲ್ಲಿ ನೋಡಿದ್ದೇನೆ. ನೀವು ಹೇಳಿದ ಹಾಗೆ ರೈತರಿಗೆ ತುಂಬಾ ಅನ್ಯಾಯ ಆಗ್ತದೆ. ಅದ್ರ ವಿರುದ್ಧನೇ ಇದ್ದೇನೆ. ಡೈರೆಕ್ಟ್ ಆಗಿ ಆನ್ ಸೈಟ್ ಬಂದು ರೈತರ ಉತ್ಪಾದನೆಯನ್ನು ತಗೊಳ್ಬೇಕು, ಒಳ್ಳೆ MSP ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಅದು ಹೆಂಗೆ ಮಾಡಿಸ್ಲಿಕ್ಕೆ ಬರುತ್ತೋ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಸರ್. ಅಂದ್ರೂ ಯವತ್ಮಾಳದ ನಾನು ಯಾಕೆ ಹೇಳಿದೆ ಅಂದ್ರೆ, ಅಲ್ಲಿ ನನ್ನ ಪತ್ನಿಯದು 13 ಎಕರೆ ಜಮೀನಿದೆ. ಅದನ್ನ ಅಷ್ಟು ದೂರ ಹೋಗಿ ಯಾರು ಮಾಡೋದು ಅಂತ ಹೇಳಿ ಮಾರ್ಲಿಕ್ಕೆ ಹೋಗಿದ್ದೆ. ಅವಾಗ ಅವರು 2010ರಲ್ಲಿ 96,000 ರೂಪಾಯಿ ಎಕರೆ ಯಾರು ಜಮೀನು ಕೊಡ್ತಾರಂತ ಹೇಳಿ ನಾನು ಅಲ್ಲಿ ಯವತ್ಮಾಳ ಜಿಲ್ಲೆಯಲ್ಲಿ ಒಂದು ಮನೆ ಬಾಡಿಗೆ ತಗೊಂಡೆ. 2 ವರ್ಷ ಅಲ್ಲಿ ರೈತನಾಗಿ ಇದ್ದೆ, ಅದನ್ನು ಡೆವಲಪ್ ಮಾಡಿದೆ. ಎಕ್ಸಾಕ್ಟ್ಲಿ 2 ವರ್ಷ ಆದ್ಮೇಲೆ ಅದನ್ನ 3,75,000 3,75,000 ಎಕರೆಗೆ ಮಾರಿ ತಿರ್ಗಾ ಬಂದೆ. ಅಲ್ಲಿ ನನ್ನ ಫಸ್ಟ್ ಅನುಭವ ರೈತರ ಇದರಲ್ಲಿ ಕೆಲಸದಲ್ಲಿ ಸಿಕ್ಕಿರೋದು. ಸರ್, ಇವಾಗ ಕಮಾಂಡ್ರ ಖುಷಿ ಸಿಕ್ತಿತ್ತಾ ಅಥವಾ ಇವಾಗ ರೈತರ ಖುಷಿ ಸಿಕ್ತಿತ್ತಾ ಸರ್ ನಿಮಗೆ? ಕಮಾಂಡರ್ ಆಗಿ ಒಂದು ದೇಶ ರಕ್ಷಣೆಗೆ ನಾನು ಸರ್ವಿಸ್ ಮಾಡಿದ್ನಲ್ಲ ಅಂತ ಒಂದು ಹೆಮ್ಮೆ ಇದೆ. ಆದ್ರೆ ಇವಾಗ ಏನ್ ಮಾಡ್ತಾ ಇದ್ದೇನೆ ಅದರಲ್ಲಿ ನನಗೆ ಜಾಸ್ತಿ ಖುಷಿ ಇದೆ. ಕುರಿಗಳನ್ನು ಮಾಡುವಲ್ಲಿ ಖುಷಿ ಇದೆ, ಯಾಕಂದ್ರೆ ಕುರಿಗಳು ಬೇಕು. ಕೇವಲ ವೆಜಿಟೇರಿಯನ್ ಅನ್ನ ಸಾಲಲ್ಲ,
ಪ್ರಾಣಿಗಳು ಬೇಕು. ಅದು ಸಾಕು ಪ್ರಾಣಿಗಳಿಂದ ಗೊಬ್ಬರ ಅದು ದೊರೆಯುತ್ತೆ, ಜನರಿಗೆ ಉದ್ಯೋಗ ಸಿಕ್ಕಂಗಾಗುತ್ತೆ, ಅದು ಇರಬೇಕು. ನಾನು ಇದನ್ನೆಲ್ಲ ನೋಡಿದ್ಮೇಲೆ ಇದರಲ್ಲಿ ಜಾಸ್ತಿ ಖುಷಿ ಇದೆ, ನನಗೆ ಖುಷಿ ಇದೆ. ಎಸ್ ಸರ್, ಇವಾಗ ಇಲ್ಲೆಲ್ಲ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ಸರ್. ಸೊ ನೀವು ಒಬ್ಬ ದೊಡ್ಡ ಆಫೀಸರ್ ಆಗಿ ದೇಶದ ಸೇವೆ ಮಾಡಿ, ಸೊ ಅಲ್ಲಿಂದ ಎಲ್ಲ ಬಿಟ್ಟು ಸೊ ಒಬ್ಬ ಸಣ್ಣ ಅಂದರೆ ಕಾಮನ್ ರೈತ ಆಗಿ ಇವಾಗ ಒಂದು ರೈತಾಪಿ ಮಾಡ್ತಿದ್ದೀರಾ. ಸೊ ತುಂಬ ಖುಷಿ ಆಗುತ್ತೆ. ಸೊ ಅದು ಅಲ್ಲದೆ ನನಗೆ ಖುಷಿ ಆಗ್ತಿರೋದೇನಪ್ಪ ಅಂದರೆ, ಸೊ ಇಲ್ಲಿ ಸುತ್ತಮುತ್ತ ನಾನು ಎಷ್ಟೇ ಹೊಲದಲ್ಲೆಲ್ಲ ತಿರುಗಾಡಿದ್ರು ಏನೇ ಮಾಡಿದ್ರು ಕೂಡ ಸೊ ಈ ಥರ ಒಂದು ಫ್ರೂಟ್ ನಾನು ಎಲ್ಲೂ ನೋಡಿಲ್ಲ. ಸೊ ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ಮೈಂಡ್ಸೆಟ್ನ ಸೊ ಇಲ್ಲಿ ಬಂದು ಬೆಳೆಸ್ತಿದ್ದೀರಾ. ಸೊ ತುಂಬ ಖುಷಿ ಆಗುತ್ತೆ. ಮತ್ತು ಇವಾಗ ತುಂಬ ಇದು ಮಾಡ್ತಾರೆ ಸರ್, ಅಂದರೆ ಎಲ್ಲರೂ ಇದು ಮಾಡಿದ್ರೆ ನನಗೆ ತುಂಬ ಲಾಸ್ ಆಗುತ್ತೆ, ಸೊ ಇದು ಮಾಡಿದ್ರೆ ಈ ಸಲ ಲಾಸ್ ಆಗ್ಬಿಡುತ್ತೆ ಅಂದರೆ ನಾನು ಎಲ್ಲಿಗೆ ಹೋಗಲಿ ಅಂತ ರೈತರು ತುಂಬ ತೊಂದರೆ ಪಡ್ತಿರ್ತಾರೆ. ಇವಾಗ ರೀಸೆಂಟಾಗಿ ಈ ಕಡೆ ಎಲ್ಲ ಮೆಣಸಿನ್ಕಾಯಿ ಹಾಕಿದ್ರು, ಒಂದು ವರ್ಷ ಏನೋ ಲಾಭ ಮಾಡಿಕೊಡ್ತು, 2ನೇ ವರ್ಷಕ್ಕೆ ತುಂಬ ಲಾಸ್ ಆಗ್ಬಿಡ್ತು. ಇವಾಗ ರೈತರು ಈ ಮೆಣಸಿನ್ಕಾಯಿ ಸಾಹಸನೇ ಬೇಡಪ್ಪ ಅನ್ನೋ ಫೀಲಲ್ಲಿದ್ದಾರೆ. ಅದನ್ನೆಲ್ಲ ಇದು ಮಾಡಿ ಸೊ ನೀವು ಡಿಫ್ರೆಂಟ್ ಆಗಿರುವಂಥ ಒಂದು ಫ್ರೂಟ್ನ ತಂದು ಈ ಜಾಗ ನೋಡ್ತಿದ್ರೆ ಏನು ಬೆಳೆಯೋದೇ ಇಲ್ಲ ಅನ್ನೋ ಫೀಲ್ ಬರುತ್ತೆ, ಕಾಣಿಸುತ್ತೆ ಇದು ಎಂಥ ಜಾಗ ಮರೆ, ತುಂಬ ಕಲ್ಲಿದೆ, ಸೊ ಇಲ್ಲಿ ಏನು ಬೆಳೀತಾರೆ, ಸೊ ಏನು ಲಾಭ ಆಗುತ್ತೆ ಅಂತ. ಸೊ ಕಮ್ಮಿ ರೇಟಿಗೆ ಹೋಗುವಂಥ ಜಾಗನ ಸೊ ನೀವು ತುಂಬ ಕಾಸ್ಟ್ಲಿ ಆಗಿರುವಂಥ ಜಾಗ ಮಾಡಿದ್ದೀರಾ. ಸೊ ತುಂಬ ಖುಷಿ ಆಗುತ್ತೆ ಸರ್, ಇಂಥ ಜಾಗದಲ್ಲಿ ಇಂಥ ಒಂದು ಬೆಳೆನೇ ಬೆಳೆದು ಸೊ ತುಂಬ ಫಲವತ್ತಾಗಿರುವಂಥ ಜಾಗ ಅಂತೇಳಿ ನೀವು ತೋರಿಸ್ಕೊಟ್ಟಿದ್ದೀರಾ. ಇದ್ರ ಹಿಂದೆ ನಾನು ಕೊಡೋ ಕ್ರೆಡಿಟ್ ಪ್ರೈಮರಿ ಸ್ಕೂಲ್ದಿಂದ ಹಿಡಿದು ಕಾಲೇಜ್ದಲ್ಲಿ ಶಿಕ್ಷಣ ಸಂಸ್ಕೃತಿ ಪಡೆದಿರುವುದು ನಮ್ಮ ಗುರುಗಳಿಂದ. ಆ ಎಲ್ಲ ಗುರುಗಳಿಗೆ ನನ್ನ ವಂದನೆಗಳು. ಆಮೇಲೆ ಮಿಲಿಟರಿಯಲ್ಲಿ ಕೊಟ್ಟಿರೋ ಟ್ರೈನಿಂಗು, ಮಿಲಿಟರಿಯಲ್ಲಿ ಕೊಟ್ಟಿರೋ ಅನುಭವ ಅದು ಅತಿ ದೊಡ್ಡದು. ಅದರಿಂದ ನಾನು ಬೇಕಾದಂತ ಕೆಲಸ ನನ್ನ ಮುಂದೆ ಬಂದ್ರೆ ಅಂದ್ರೆ ನಾನು ಮಾಡಬಹುದು ಅಂತ ನನಗೆ ಪೂರ್ತಿ ವಿಶ್ವಾಸ ಇದೆ. ಆ ತರ ನನಗೆ ಶಿಕ್ಷಣ ಸಿಕ್ಕಿದೆ. ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ವರ್ಕ್ ಸ್ಟಡಿ ಕೋರ್ಸ್ ಮಾಡಿದ್ದೇನೆ, ಏರೋನಾಟಿಕಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡಿದ್ದೇನೆ. ಅಂದ್ರೆ ವಿಮಾನದ್ದು ಕ್ವಾಲಿಟಿ ಇಡಕ್ಕೆ ಇದರಲ್ಲಿ ಕ್ವಾಲಿಟಿ ಇಡಕ್ಕೆ ಏನ್ ದೊಡ್ಡ ಮಾತು. ಓಕೆ, ಆಮೇಲೆ ISO 9000 ಸೀರೀಸ್ ಕ್ವಾಲಿಟಿ ಆಡಿಟರ್ ಸಹ ಇದ್ದೇನೆ. ಈ ಎಲ್ಲ ಟ್ರೈನಿಂಗು ಅನುಭವಗಳು ಪಡೆದು ನಾನು ಏನ್ ಬೇಕಾದಂತ ಕೆಲಸ ಮಾಡಬಹುದು ಅಂತ ಒಂದು ವಿಶ್ವಾಸ ಇದೆ. MLA ಆಗಿದ್ರು ಎಲ್ಲಾ ಪೂರ್ತಿ ಭಾರತದಲ್ಲಿ ಇರೋ MLA ಗಿಂತಲೂ ಒಳ್ಳೆ ಕೆಲಸ ಮಾಡಿ ತೋರಿಸ್ತಾ ಇದ್ದೆ. MP ಆದ್ರೂ ಸಹ ಅದು ಸಿಕ್ಕಿಲ್ಲ, ಅದು ಬೇರೆ ಮಾತು. ಸರ್, ಇವಾಗ ಎಷ್ಟೋ ಜನ ಎಜುಕೇಶನ್ ಪಡಿತಿದ್ದಾರೆ, ಸೊ ಎಜುಕೇಶನ್ ತಕ್ಕಂತೆ ಕೆಲಸ ಸಿಗ್ತಿಲ್ಲ, ಹೌದಾ ಸರ್? ಸೊ ಅವರು ರೈತಾಪಿ ಮಾಡೋಕ್ಕೆ ಹಿಂದೆ ಮುಂದೆ ಜರಿತಿದ್ದಾರೆ. ಅಂದರೆ ಕಷ್ಟ, ರೈತ ಮಾಡಿದ್ರೆ ಹಿಂಗಾಗತ್ತೆ ಹಂಗಾಗತ್ತೆ. ಸೊ ಅವರಿಗೆ ಒಂದೆರಡು ಮಾತು ಹೇಳಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಭೂಮಿಗಿಂತ ಹೆಚ್ಚು ಯಾವುದು ಏನೂ ಇಲ್ಲ. ಭೂಮಿ ಬೆಳವಣಿಗೆ ಹೇಗೆ ಮಾಡಬೇಕು, ಅದರಲ್ಲಿ ಜಾಸ್ತಿ ಶ್ರಮ ಪಡಬೇಕು. ಅದಕ್ಕೂ ಸಹ ಒಂದು ಸ್ವಲ್ಪ ಶಿಕ್ಷಣ ಬೇಕು, ಅನುಭವ, ಮ್ಯಾನೇಜ್ಮೆಂಟ್ ಪದ್ಧತಿಗಳನ್ನು ಕಲಿಬೇಕು. ಅದಕ್ಕೆ ಶಿಕ್ಷಣದಂತೂ ಪ್ರೋಗ್ರೆಸ್ ಆಗೇ ಆಗಿದೆ ನಮ್ಮ ದೇಶದಲ್ಲಿ. ನೀವು ಶಿಕ್ಷಣ ಆದ್ರೂ ಸಹ ಎಲ್ಲರಿಗೆ ನೌಕರಿ ಸಿಗೋದಿಲ್ಲ, ಅದು ಇದು ಅಂತಿರಲ್ಲ, ನಿಜ. ಆದ್ರೆ ಅದಕ್ಕೆ ಪರಿಹಾರ ಫ್ರೀಯಾಗಿ ಕೊಡೋದು ಅಲ್ಲ, ಬೆಳವಣಿಗೆ ಏನೂ ಆಗೋದಿಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಬೇಕು. ಇದೇ ಕ್ಷೇತ್ರದಲ್ಲಿ, ಜಮೀನಿನ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಮಾಡಬೇಕು. ಎಷ್ಟು ನಾವು ಪ್ರಾಜೆಕ್ಟ್ಗಳನ್ನು ಡೆವಲಪ್ಮೆಂಟ್ ಮಾಡ್ತೇವೋ ಅಷ್ಟು ನೌಕರಿಗಳು ಜಾಸ್ತಿ. ಅದೇ ರೀತಿಯಿಂದಾನೇ ನಮ್ಮ ಪ್ರಧಾನಮಂತ್ರಿಯವರು ನಡೆದಿದ್ದಾರೆ. ಎಷ್ಟು ಡೆವಲಪ್ಮೆಂಟ್ ಮಾಡ್ತಾರೆ ಅರ್ಥ ಆಯ್ತಲ್ಲ. ಫ್ರೀಯಾಗಿ ಕೊಟ್ರೆ ಡೆವಲಪ್ಮೆಂಟ್ ಆಗೋದಿಲ್ಲ. ಮತ್ ನೌಕರಿಯಲ್ಲಿ ಕೊಡಿದ್ರೆ ನಿಮ್ಗೆ ನೌಕರಿ ಸಿಗ್ಲಿಲ್ಲ, ತಿಂಗಳ 3,000 ಕೊಡ್ತೇವೆ ಅಂದ್ರೆ ಏನು? ಸೋಮಾರಿ ಹಾಗೇನೆ ಇರೋದಾ? ಸೋಮಾರಿತನ ಜಾಸ್ತಿ ಆಗುತ್ತೆ.
ಸೊ ಆರಾಮಾಗಿ ಸಿಗತ್ತಲ್ಲ, ಆರಾಮಾಗಿ ತಿನ್ಕೊಂಡು ಇರ್ಬೋದು ಅಂತ ಅನ್ಸುತ್ತೆ. ಹಾ, ಅದಕ್ಕೇನು ಗಾಬರಿ ಪಡ್ಬೇಕಾಗಿಲ್ಲ. ದೇವ್ರ ಜನ್ಮ ಕೊಟ್ಟಿದ್ದಾನಂದ್ರೆ ಏನಾದ್ರೂ ಒಂದು ದಾರಿ ತೋರಿಸಿ ಉದ್ಯೋಗ ಮಾಡಕ್ಕೆ ದಾರಿ ತೋರಿಸ್ತಾನೆ. ಅದು ನಾವು ನಿಷ್ಠೆಯಿಂದ ಡು ನಾಟ್ ಬಿ ನೆಗೆಟಿವ್ ಮೈಂಡೆಡ್, ಪಾಸಿಟಿವ್ ಥಿಂಕಿಂಗ್ ಮಾಡೋದು. ಈಗ ನಾನೊಂದು ಅತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಎಲ್ಲಕ್ಕಿಂತ ಹಿಂದುಳಿದ ದೊಡ್ಡ ಇದೆ, ಇದು ವಿಲೇಜ್ ಇದೆ. ಅಲ್ಲಿಂದ ನಾನು ಹುಟ್ಟಿ ಬಂದು ಇದನ್ನೆಲ್ಲ ಮಾಡಿದ್ದೇನೆ. ಯಾಕೆ ಮಾಡಬೇಕು, ಏನಾದ್ರೂ ಮಾಡಬೇಕು, ಎಲ್ಲರಲ್ಲೂ ಇದೆ. ಎಲ್ಲ ಮಕ್ಕಳು ಒಂದೇ ತರ ಜನ್ಮ ತಗೊಳ್ತಾರೆ. ಅದು ಮುಂದೆ ಹೇಗೆ ಬರೆಯೋದು, ಅದು ತಂದೆ ತಾಯಿಯವರ ಸಂಸ್ಕೃತಿ, ಅವ್ರ ವಿದ್ಯಾಭ್ಯಾಸ ಎಷ್ಟು ನೋಡ್ಕೊಳ್ತಾರೆ ಅದರಿಂದ ಇರುತ್ತೆ. ಬೆಳವಣಿಗೆ ಹೇಗಾಗಬೇಕು ಮಕ್ಕಳಿಂದ ಅದೆಲ್ಲ ಅಂದಬಾರ್ದು. ಯಾಕೆ ನಮ್ಗೆ ನೌಕರಿ ಸಿಗಲ್ಲ ಅಲ್ಲ, ಎಷ್ಟೋ ಕೆಲಸಗಳನ್ನು ಮಾಡ್ಲಿಕ್ಕೆ ಅವಕಾಶ ಇದೆ, ಯಾಕೆ ಮಾಡಲ್ಲ? ಇದು ರೈತರು ಮಾಡೋ ಕೆಲಸ ಭಾಳ ಕೆಳಗಿನ ರೇಟ್ ಇದ್ದ ಕೆಲಸನ. ಈಗ ನಾನು ಅಷ್ಟು 3 ಇಂಜಿನಿಯರಿಂಗ್ ಡಿಗ್ರಿ ಇದ್ದು BSc ಆದ್ಮೇಲೆ ಇಷ್ಟೆಲ್ಲ ಮಾಡಿ ದೇಶದ ರಕ್ಷಣೆಗೆ ಕಮಾಂಡರ್ ಆಗಿ ನೇವಿಯಲ್ಲಿ ನಾನು ಇದನ್ನ ಮಾಡ್ತಾ ಇಲ್ವಾ? ಇದರಲ್ಲಿ ಜಾಸ್ತಿ ಆನಂದ ಸಿಗ್ತಾ ಇದೆ ನನಗೆ. ಅದಕ್ಕೆ ಓಡಿ ಹೋಗಿ ನಾನು ಅಲ್ಲಿ ಸಿಟಿಯಲ್ಲಿ ಇದಕ್ಕೆ ಏನಾದ್ರೂ ಕೆಲಸ ಮಾಡ್ತೇನೆ. ನೋ, ಇದನ್ನ ಬೆಳವಣಿಗೆ ಮಾಡಿ. ನಿಮಗೆ ಸಿಗ್ತಿರೋ ಸಂಬಳಕ್ಕೆ ನೀವು ಆರಾಮಾಗಿ ಸಿಟಿಲಿ ಇರ್ಬೋದು. ಸೊ ಇದು ಮಾಡೋ ದೊಡ್ಡ ವಿಷಯನ ಅಲ್ಲ, ಅವಶ್ಯಕತೆನೂ ಇಲ್ಲ. ಸೊ ನಿಮ್ಮ ಖುಷಿಗೋಸ್ಕರ, ಸೊ ಅಷ್ಟೆಲ್ಲ ದುಡ್ಡಿದ್ರೂ ಕೂಡ ಸೊ ನಿಮ್ಮ ಖುಷಿ ಬೇಕು, ನನಗೆ ಒಂದು ಪ್ಯಾಷನ್ ಇರ್ಬೇಕು ಅಂತ ಹೇಳಿ ಸೊ ಇಲ್ಲಿ ಬಂದಿದ್ದೀರಾ. ಹೌದು. ಎಸ್ ಸರ್, ತುಂಬಾ ಖುಷಿ ಆಗುತ್ತೆ ಸರ್ ಈ ತರ ನೋಡ್ತಿದ್ರೆ. ಸೊ ನಮಗೂ ಯುವಕರಿಗೆ ತುಂಬಾ ಮೋಟಿವೇಟ್ ಆಗುತ್ತೆ ಸರ್ ಹಿಂಗೆ. ಸೊ 2 ಎಕರೆ ಲ್ಯಾಂಡ್ ಅಲ್ಲಿ ಕೂಡ ಈ ತರ ಒಂದು ಬೆಳೆನ ಬೆಳಿಬಹುದು ಅಂತ ಒಂದು ಖುಷಿ. ಇವಾಗ ನೀವು ನನ್ನ ಅಕ್ಕಪಕ್ಕದಲ್ಲಿ ಸಹ ಸ್ವಲ್ಪ ನೋಡ್ತೀರಲ್ಲ, ಜನರು ನೆಗಲ ಹೊಡೆದಾರೆ. ಏನೂ ಇದ್ದಿದ್ದಿಲ್ಲ, ನನ್ನನ್ನು ನೋಡಿ ಮಾಡ್ಲಿಕ್ಕತ್ತಿದ್ದಾರೆ. ಇವಾಗ ನನ್ನನ್ನು ನೋಡಿ ಅವರು ಶುರು ಮಾಡಿದ್ದಾರೆ. ಈಗ ನೇಗಿಲ ಅದು ಹೊಡೆದಿದ್ದ ಇದೇ ಅಲ್ಲ, ನನ್ನನ್ನು ನೋಡಿ ಇಲ್ಲಿ ಹಾಗೆ ಬಿದ್ದಿತ್ತು ಗುಡ್ಡಗಾಡ ಇದು. ನಾನು ಮಾಡೋ ಮುಂಚೆ ಯಾರು ಇಲ್ಲಿ ಸಮೀಪ ಬರ್ತಿರ್ಲಿಲ್ಲ. ಸೊ ಏನೇ ಆದ್ರೂ ಫಸ್ಟ್ ಒಬ್ರು ದೊಡ್ಡ ಹೆಜ್ಜೆ ಇಟ್ರೆ ಸೊ ಹಿಂದಿಂದನೇ ಬರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಸರ್ ಇದು ಸರ್. ಆಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಬಂದ್ರೆ, ಸೊ ಒಂದು ಡ್ರ್ಯಾಗನ್ ಫ್ರೂಟ್ಸ್ಗೆ ಎಷ್ಟು ಅಂದ್ರೆ ಒಂದು ಗಿಡಕ್ಕೆ ಎಷ್ಟು ಬೆಲೆ ಸರ್? ಇದು ನೋಡಿ, 1 ಎಕರೆಗೆ ಇನಿಷಿಯಲಿ ಒಂದು 4 ಲಕ್ಷ ಖರ್ಚು ಬರುತ್ತೆ. ಆದ್ರೆ ಇದು ಹೊಲ ಇರ್ಲಿಲ್ಲ. ತೋಟಗಾರಿಕೆಯಲ್ಲಿ ಇದ್ದ ಹೊಲದಲ್ಲಿ ಒಂದು 4 ಲಕ್ಷ ಖರ್ಚು ಬರುತ್ತೆ. ನನಗೆ ಜಾಸ್ತಿ ಬಂತು, ಯಾಕಂದ್ರೆ ಈ ತರ ಇದು ಹೊಲ ಇರ್ಲಿಲ್ಲ, ಎಂದು ಬೆಳೆ ಬೆಳಿಲಿಕ್ಕೆ ಉಪಯೋಗ ಮಾಡಿದ್ದಿಲ್ಲ ಇದನ್ನ ಅಂತ ಹೇಳಿ ನನಗೊಂದು ಸ್ವಲ್ಪ ಜಾಸ್ತಿ ಬಂತು. ಎಕರೆಗೆ ಖರ್ಚು ಜಾಸ್ತಿ ಬಂತು ಇನಿಷಿಯಲಿ. ಇಲ್ದಿದ್ರೆ 1 ಎಕರೆಗೆ 4 ಲಕ್ಷ ಖರ್ಚು ಬರುತ್ತೆ. 10 ಅಡಿಯಲ್ಲಿ ಒಂದೊಂದು ಸಿಮೆಂಟ್ ಪೋಲು, ಕಾಂಕ್ರೀಟ್ ಪೋಲ್ ನಿಲ್ಲಿಸಿ ಮೇಲೆ ರಿಂಗ್ ಹಾಕಿ ಒಂದು ಪೋಲಿಗೆ 4 ಸಸಿಗಳನ್ನು ಹಚ್ಚಬಹುದು. ಸಸಿಗಳು ಸಿಗ್ತಾವೆ, ಬಿಜಾಪುರದಲ್ಲೂ ಸಿಗ್ತಾವೆ. ನಾನ್ ಮಾಡಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಇರಲ್ಲ. ಈಗ ಅವನಿಗೆ ನೋಡ್ಕೊಳ್ಳೋವನಿಗೆ ಈ ಶೆಡ್ ಕಟ್ಟಿದ್ದೇನೆ, ಆಡುಗಳಿಗೆ ಶೆಡ್ ಕಟ್ಟಿದ್ದೇನೆ, ಕೋಳಿಗಳಿಗೆ ಶೆಡ್ ಕಟ್ಟಿ ನೀವು ಇಲ್ಲಿ ಮಾಡ್ಕೊಳ್ಳಿ. ಅವನು ಇವಾಗ 60 ಕುರಿಗಳನ್ನು ಮಾಡಿದ್ದಾನೆ, ಒಂದು 70 ಕೋಳಿಗಳನ್ನು ಮಾಡಿದ್ದಾನೆ. ಅವನಿಗೆ ಅಷ್ಟೇ ಹೆಚ್ಚಿಗೆ ನಾನು ತಿಂಗಳ ಅವನಿಗೆ 15,000 ಕೊಡ್ತೇನೆ. ಸೊ ಇಷ್ಟೆಲ್ಲ ಮಾಡಿದ್ರು ಅವನಿಗೆ 15,000 ತಿಂಗಳ ಸಂಬಳ ಕೊಡ್ತೇನೆ. ಒಂಥರ ಖುಷಿ ಇದೆ ಸರ್. ಎಲ್ಲಾದ್ರೂ ಅಂದ್ರೆ ನೀವು ಬೆಳೆಯೋದಲ್ಲದೆ ಸೊ ಎಲ್ಲರನ್ನೂ ಬೆಳೆಸ್ತಿದ್ದೀರಾ. ಸೊ ಎಲ್ಲ ಒಂದು 4-5 ಫ್ಯಾಮಿಲಿನ ಸಾಕ್ತಿದ್ದೀರಾ. ಸೊ ತುಂಬಾ ಖುಷಿ ಆಗುತ್ತೆ ಸರ್. ಶಿಕ್ಷಣ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ಇದ್ರೆ ಈ ವಿಡಿಯೋ ಮುಖಾಂತರ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ ಸರ್. ತುಂಬಾ ನನಗೆ ಅಚ್ಚರಿ ಆಯ್ತು, ನಾನು ಯಾರಿಗೂ ಕರೆದಿಲ್ಲ, ಏನಿಲ್ಲ, ನೀವಾಗಿಯೇ ಬಂದ್ರಿ ಅಂತ. ಅಂದ್ರೆ ನಿಮಗೆ ಈ ತರ ಯಾರೋ ಮಾಡಿದ್ದಾರೆ ಅಂತ ನೀವೇ ಬಂದಿದ್ದೀರಾ, ನಾನೇನು ಕರೆದಿಲ್ಲ. ನಾನು NCC ಕೆಡೆಟ್. ಸೊ 3 ವರ್ಷ ಮಾಡಿದ್ದೇನೆ. ಸೊ ದಾವಣಗೆರೆಯಲ್ಲಿ ಅಲ್ಲ, ನಾನು ನಾಗ್ಪುರದ ಒಂದೇ ಒಂದು ಇದು ಹೇಳಿದೆ, ರೆಸ್ಕ್ಯೂ ಆಪರೇಷನ್ ಇದ್ದು ಫಸ್ಟ್ ಇಯರ್ 94 ನಲ್ಲಿ ಬೆಸ್ಟ್ ನೇವಲ್ ಯೂನಿಟ್ NCC
ಇನ್ ಮಹಾರಾಷ್ಟ್ರ ಅಂತ ವೀರ್ ಸಾವರ್ಕರ್ ಪದಕ ತಗೊಂಡೆ ನನ್ನ ಯೂನಿಟ್ಗೆ ನಾಗ್ಪುರ್ನಲ್ಲಿ. 2ನೇ ವರ್ಷ ಮೋಸ್ಟ್ ಎಂಟರ್ಪ್ರೈಸಿಂಗ್ ನೇವಲ್ ಯೂನಿಟ್ ಇನ್ ದ ಕಂಟ್ರಿ ಅಂತ ಪ್ರೈಮ್ ಮಿನಿಸ್ಟರ್ ಪದಕ ತಗೊಂಡೆ ನನ್ನ ಯೂನಿಟ್ಗೆ 2 ವರ್ಷ NCC ಕಮಾಂಡಿಂಗ್ ಆಫೀಸರ್ ಇದ್ದಾಗ. ಗುಡ್, ಐ ಆಮ್ ವೆರಿ ಹ್ಯಾಪಿ ಟು ಹಿಯರ್ ಯುವರ್ NCC ಕೆಡೆಟ್. ಸೊ ತುಂಬಾ ಖುಷಿ ಆಗುತ್ತೆ ಸರ್, ಒಬ್ಬ NCC ಕೆಡೆಟ್ ಆಗಿ ಕಮಾಂಡರ್ ಆಫೀಸರ್ ಜೊತೆ ಇಷ್ಟು ಚೆನ್ನಾಗಿ ಇಷ್ಟು ಹತ್ರ ಇದು ಮಾತಾಡ್ತಿದ್ದೀನಲ್ಲ ಅಂತೇಳಿ. ಸೊ ತುಂಬ ಖುಷಿ ಆಯ್ತು ಸರ್, ತುಂಬ ತಿಳ್ಕೊಂಡೆ ನಿಮ್ಮಿಂದ. ಸೊ ತುಂಬ ನಾನು ಸ್ವಲ್ಪ ಸೆಲ್ಫ್ ಮೋಟಿವೇಟ್ ಆದೆ. ಸೊ ನನ್ನ ವಿಡಿಯೋ ನೋಡ್ತವ್ರಿಗೂ ಕೂಡ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತೇಳಿ ಹೇಳ್ತೀನಿ.